ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಚಾಪ್ಟರ್ 6 ಇಲ್ಲಿವರೆಗೂ 5 ಚಾಪ್ಟರ್ ಆಗಿದೆ. 6ನೇ ಚಾಪ್ಟರ್ ಯಾವುದಪ್ಪ ಅಂದರೆ ಗಾಂಧಿ ಯುಗ ಪ್ರಾರಂಭಿಸ್ತಾ ಇದೆ. ಸೊ ಗಾಂಧಿ ಯುಗ ಭಾಳಷ್ಟು ಕ್ಲಾಸಸ್ ಇದೆ ಇದರಲ್ಲಿ, ಬಟ್ ಅದರಲ್ಲಿ ಚಾಪ್ಟರ್ ಹೆಸರು ಏನಪ್ಪ ಅಂದರೆ ಗಾಂಧೀಜಿ ಕುರಿತು ಪರಿಚಯ, ಗಾಂಧೀಜಿಯವರ ಮೊದಲ ಚಳುವಳಿಗಳ ಬಗ್ಗೆ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಂಧಿ ಯುಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1917ರಿಂದ 1947, 1917ರಿಂದ 1947. ಇತಿಹಾಸದ ಒಂದು ಭಾಗವನ್ನು ಗಾಂಧಿ ಹೆಸರಿನಿಂದ ಗುರುತಿಸ್ತಾ ಇದ್ದಾರೆ. ಇಲ್ಲೇ ತಿಳ್ಕೊಂಬಿಡಿ ಗಾಂಧಿ ಎಷ್ಟು ಇಂಪಾರ್ಟೆಂಟ್ ಅಂತ. ನೀವು ಎಷ್ಟು ಜನ ದ್ವೇಷ ಮಾಡ್ತಿರೋ ಗೊತ್ತಿಲ್ಲ, ಎಷ್ಟು ಜನ ಗಾಂಧಿನ ಇಷ್ಟಪಡ್ತಿರೋ ಗೊತ್ತಿಲ್ಲ, ಅದು ನಿಮ್ಮ ವೈಯಕ್ತಿಕ ವಿಚಾರ. ಆದರೂ ಕ್ಲಾಸ್ ಕೇಳ್ರಿ, ಆದರೂ ಗಾಂಧಿ ಬಗ್ಗೆ ತಿಳ್ಕೊರಿ. ಎರಡೂ ದೃಷ್ಟಿಯಿಂದ ನೋಡಬೇಕಾಗತ್ತೆ. ಇತಿಹಾಸದ ಒಂದು ಭಾಗವನ್ನು ಗಾಂಧಿ ಹೆಸರಿಂದ ತೋರಿಸ್ತಾ ಇದ್ದಾರೆ. ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರವನ್ನು ಇಂಡಿಯನ್ ಓಷನ್ ಅಂತ ಕರೀತಾರೆ. ಒಂದು ದೇಶದಿಂದ ಸಾಗರಕ್ಕೆ ಹೆಸರು ಬಂದಿದೆ ಅಂದರೆ ಆ ದೇಶ ಎಷ್ಟು ಇಂಪಾರ್ಟೆಂಟ್ ಇರಬೇಡ. ಒಂದು ಸಾಗರವನ್ನು ದೇಶದಿಂದ ಗುರುತಿಸ್ತಾ ಇದ್ದಾರೆ ಅಂದರೆ ದೇಶ ಅಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ, ದೇಶಕ್ಕೆ ಬೆಲೆ ಇದೆ ಅಂತ ಅರ್ಥ. ಹಾಗೆಯೇ ಒಂದು ಇತಿಹಾಸದ ಭಾಗವನ್ನು, ಇತಿಹಾಸದ ಒಂದಿಷ್ಟು ವರ್ಷಗಳನ್ನು ಗಾಂಧಿ ಯುಗ ಅಂತ ಕರೀತಾ ಇದ್ದಾರೆ, ಗಾಂಧಿ ಹೆಸರಿಂದ ಗುರುತಿಸ್ತಾ ಇದ್ದಾರೆ. ಸೊ ದಟ್ಸ್ ವೈ ಹಿ ವಾಸ್ ಅ ಗ್ರೇಟ್ ಲೀಡರ್. ನಿಮಗೆ ಈ ಗಾಂಧಿ ಯುಗ ಕ್ಲಾಸ್ಗಳು ಕೇಳ್ತಾ ಹೋದರೆ ಗೊತ್ತಾಗುತ್ತೆ ಯಾಕೆ ಗಾಂಧಿ ಹೆಸರನ್ನ ಇಟ್ಟರು. ಎಲ್ಲ ಇತಿಹಾಸಕಾರರು ಗಾಂಧಿ ಯುಗ ಅಂತ ಕರೆದ್ರು. ಭಾಳ ಜನ ಅನ್ಬೋದು, ಸರ್ ಇತಿಹಾಸಕಾರೆಲ್ಲ ಕಾಂಗ್ರೆಸ್ನವ್ರು ಬಿಡ್ರಿ ಅನ್ಬೋದು ನೀವು. ಕೆಲವರು ಇರ್ಬೋದು, ಆದರೆ ಎಲ್ಲರೂ ಅಲ್ಲಲ್ಲ. ಕೆಲವು ಇತಿಹಾಸಕಾರರು ಕಾಂಗ್ರೆಸ್ ಪರವಾಗಿದ್ರು ಅಂತ ಅನ್ಕೊಳ್ಳೋಣ, ಆದರೆ ಎಲ್ಲರೂ ಇರಲ್ಲ, ಹಂಗಿಲ್ಲ. ಸೊ ಎಲ್ಲರೂ ಒಪ್ಪುವಂಥದ್ದು ಗಾಂಧಿ ಒಬ್ಬ ಮಹಾನ್ ಹೋರಾಟಗಾರ. ಸ್ವತಂತ್ರ ಹೋರಾಟದಲ್ಲಿ ಅವ್ರ ಪಾತ್ರ ಏನು ನಿಮಗೆ ಯಾವಾಗ ಅರ್ಥ ಆಗುತ್ತೆ? ಒಂದು ಇತಿಹಾಸದಲ್ಲಿ ಒಬ್ಬ ಗಾಂಧಿ ಹೆಸರು ಇಟ್ಟಿದ್ದಾರೆ ಅಂದರೆ ಯಾವಾಗ ಅರ್ಥ ಆಗುತ್ತೆ ಅಂದರೆ ಈ ಕೋರ್ಸ್ ಕ್ಲಾಸ್ ಕಂಪ್ಲೀಟ್ ನೀವು ನೋಡಿದಾಗ ಗೊತ್ತಾಗುತ್ತೆ. ಎಸ್, ಇಡೋದಕ್ಕೊಂದು ಅರ್ಥ ಇದೆ ಸರ್, ನೀವೇ ಹೇಳ್ತೀರಾ. ಲೆಟ್ ಸ್ಟಾರ್ಟ್. ಇವತ್ತು ಗಾಂಧಿ ಯುಗ ಪ್ರಾರಂಭಿಸ್ತಾ ಇದ್ದೀನಿ. ಅಂದರೆ ಗಾಂಧಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ತಾರಲ್ಲ, ಅಲ್ಲಿಂದ 1917ರಿಂದ ಸ್ವತಂತ್ರ ಸಿಗುವವರೆಗೂ ನಾವು ಗಾಂಧಿ ಯುಗ ಅಂತ ಕರೀತಾರೆ. ಸೊ ಇವತ್ತು ಫಸ್ಟ್ ಗಾಂಧಿ ಕುರಿತು ಪರಿಚಯ ನೋಡೋಣ. ಚಾಪ್ಟರ್ 6 ಇವತ್ತು. ಚಾಪ್ಟರ್ 6 5 ಆಗಿದೆ ಆಲ್ರೆಡಿ. ಹಿಂದಿನ ತರಗತಿಗಳು ಯಾರು ನೋಡಿಲ್ಲ ಇನ್ನೂ ನೋಡಬೇಕು ತಾವು. ಗಾಂಧೀಜಿ ಕುರಿತು ಪರಿಚಯ ನೋಡೋಣ ಒಂಚೂರು, ಆಮೇಲೆ ಗಾಂಧೀಜಿಯವರ ಮೊದಲ ಚಳುವಳಿಗಳ ಬಗ್ಗೆ ತಿಳ್ಕೊಳ್ಳೋಣ. ಭಾಳ ಇಂಪಾರ್ಟೆಂಟ್ ಕೂಡ, ಇದ್ರ ಮೇಲೆ ಕ್ವಶನ್ಸ್ ತುಂಬ ಬರುತ್ತೆ. ಸ್ವಲ್ಪ ಸಂಕ್ಷಿಪ್ತ ಪರಿಚಯ ತಿಳ್ಕೊಳ್ಳೋಣ. ಗಾಂಧೀಜಿ ಬಗ್ಗೆ ನಿಮಗೆ ಗೊತ್ತಲ್ಲ, 1869ರಲ್ಲಿ ಗುಜರಾತಿನ ಪೋರಬಂದರದಲ್ಲಿ ಜನಿಸ್ತಾರೆ. ಗುಜರಾತ್ನವರು ಗಾಂಧೀಜಿ. ಓಕೆ, ಗಾಂಧೀಜಿಯವರನ್ನ ಮಹಾತ್ಮ ಎಂದು ಕರೆದವರು ರವೀಂದ್ರನಾಥ್ ಟ್ಯಾಗೋರ್. ನೆನ್ಪಿಟ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಆಸ್ ಪರ್ ಆಸ್ ದಿ ಎಕ್ಸಾಮ್ಸ್ ಆರ್ ಕನ್ಸರ್ನ್, ದೀಸ್ ಕ್ವಶನ್ಸ್ ವಿಲ್ ಅರೈಸ್. ಓಕೆ, ಕ್ವಶನ್ಸ್ ಕೇಳ್ತಾನೆ, ಗಾಂಧೀಜಿಗೆ ಮಹಾತ್ಮ ಎಂದು ಕರೆದವರು ಯಾರು ಅಂತ ಕೇಳ್ತಾರೆ. ಮಹಾತ್ಮ ಅಂದ್ರೆ ಏನ್ರಿ? ಮಹಾ ಆತ್ಮ, ಗ್ರೇಟ್ ಸೋಲ್. ಇಂಗ್ಲಿಷ್ನಾಗ ಏನಂತ ಕರೀತಾರೆ ಅದಕ್ಕೆ? ಗ್ರೇಟ್ ಸೋಲ್. ಮಹಾ ಆತ್ಮ, ಶ್ರೇಷ್ಠ ಆತ್ಮ ಅಂತ ಅರ್ಥ. ಓಕೆ, ಸೊ ಗಾಂಧೀಜಿನ ರಾಷ್ಟ್ರಪಿತ ಎಂದು ಕರೆದವರು ಸುಭಾಷ್ ಚಂದ್ರ ಬೋಸ್. ನೆನ್ಪಿಟ್ಕೊಳ್ಳಿ, ಸುಭಾಷ್ ಚಂದ್ರ ಬೋಸ್, ಫಾದರ್ ಆಫ್ ನೇಷನ್, ರಾಷ್ಟ್ರಪಿತ ಅಂತ ಕರೀತಾರೆ. ಗಾಂಧೀಜಿನ ರಾಷ್ಟ್ರಪಿತ ಅಂತ ಕರೆದವರು ಸುಭಾಷ್ ಚಂದ್ರ ಬೋಸ್. ಗಾಂಧೀಜಿನ ಬಾಪೂಜಿ ಎಂದು ಕರೆದವರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಬಾಪೂಜಿ ಅಂತ ಕರೆದವರು ವಲ್ಲಭಾಯ್ ಪಟೇಲ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ರು ಬಾಪೂಜಿ ಅಂತ ಕರೀತಾರೆ. ಪಟೇಲ್ರಿಗೆ ಸರ್ದಾರ್ ಅಂತ ಕರೆದವರು ಯಾರು ಅಂತ ಪ್ರಶ್ನೆ ಬರುತ್ತೆ. ಪಟೇಲ್ರಿಗೆ ಸರ್ದಾರ್ ಅಂತ ಕರೆದವರು ಗಾಂಧೀಜಿ. ಇವ್ರಿಗೆ ಅವ್ರು ಕರೆಯೋದು, ಅವ್ರಿಗೆ ಇವ್ರು ಕರೆಯೋದ, ಹೊಗಳದು ಇರಲಿ, ಬೆಸ್ಟ್ ಅಲ್ಲ. ಈಗಿನ ರಾಜಕಾರಣಿಗಳು ಅವ್ರ ಬಗ್ಗೆ ಇವ್ರು ಕೆಟ್ಟದಾಗ ಮಾತಾಡೋದು, ಇವ್ರ ಬಗ್ಗೆ ಅವ್ರು ಕೆಟ್ಟದಾಗ ಮಾತಾಡೋದಕ್ಕಿಂತಲೂ ಅವ್ರು ಇವ್ರು ಹೊಗಳೋದು, ಇವ್ರಿಗೆ ಅವ್ರು ಹೊಗಳೋದು ತುಂಬ ಒಳ್ಳೇದಲ್ಲ, ಒಳ್ಳೆ ಸಂಸ್ಕೃತಿ ಅದು. ಓಕೆ, ಸರ್ದಾರ್ ಅಂತ ಕರೆದವರು ಗಾಂಧೀಜಿ, ಗಾಂಧೀಜಿಗೆ ಬಾಪೂಜಿ ಅಂತ ಕರೆದವರು ಪಟೇಲ್ರು. ನೆನ್ಪಿಟ್ಕೊಳ್ಳಿ. ಇವರು ಬರೆದ ಪುಸ್ತಕ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಕನ್ನಡದಲ್ಲಿ ಕೂಡ ಇದೆ. ಈ ಬುಕ್ ತಗೊಂಡು ಒಂದ್ಸಲ ಓದ್ರಿ ಸಾಧ್ಯ ಆದರೆ. ನನ್ನ ಸತ್ಯಾನ್ವೇಷಣೆ ಅಂತ ಕನ್ನಡದಲ್ಲಿ ಬುಕ್ ಇದೆ. ನನ್ನ ಹತ್ರ ಎರಡೂ ಇದೆ, ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಓಕೆ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಈ ಪುಸ್ತಕ ಬರೆದವರು ಗಾಂಧೀಜಿ. ಸತ್ಯದ ಅನ್ವೇಷಣೆ ಅಂತ ಅರ್ಥ ಪುಸ್ತಕದ ಅರ್ಥ. ಓಕೆ, ನೆಕ್ಸ್ಟು ಅದಾದಮೇಲೆ ಇವರು ಸಂಪಾದಕರಾಗಿ ಕೆಲಸ ಮಾಡಿದ ಪತ್ರಿಕೆಗಳು ನೋಡಿ. ಹರಿಜನ, ಇಂಡಿಯನ್ ಒಪಿನಿಯನು, ಯಂಗ್ ಇಂಡಿಯಾ, ನವಜೀವನ. ಸೊ ಇಲ್ಲೆಲ್ಲ ಅವರು ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಂಪಾದಕರಾಗಿ ಕೆಲಸ ಮಾಡಿದಂಥ ಪತ್ರಿಕೆಗಳು. ಓಕೆ, ಇಂಡಿಯನ್ ಒಪಿನಿಯನ್ ಅನ್ನೋದು ಅವರು ಸೌತ್ ಆಫ್ರಿಕಾದಲ್ಲಿ ಇರ್ತಾರೆ. ಸೊ ಸೌತ್ ಆಫ್ರಿಕಾದಲ್ಲಿದ್ದಾಗ ಬಿಟ್ಟಿರುವಂಥ ಪತ್ರಿಕೆ ಅದು. ನಿಮಗೆ ಗೊತ್ತಿರಲಿ, ಅವರು ಐ ಥಿಂಕ್ 1893ಕ್ಕೆ ಅವರು ಸೌತ್ ಆಫ್ರಿಕಾಕ್ಕೆ ಹೋಗಿರ್ತಾರೆ. ಸೌತ್ ಆಫ್ರಿಕಾಕ್ಕೆ ಹೋಗ್ತಾರಲ್ಲ, ಗೊತ್ತಾ ನಿಮಗೆ? ಒಂದು ಕೇಸ್ ಮೇಲೆ ಅವ್ರು ಏನು ಮಾಡೋದು, ಅವ್ರು ಲಾಯರ್, ವಕೀಲರು ಗಾಂಧೀಜಿ. ಸೊ 1893ರಲ್ಲಿ ಹೋಗಿ 1900 ಯಾವಾಗ ವಾಪಸ್ ಬರ್ತಾರೆ? 1915 ಜನವರಿ 9ರಂದು ವಾಪಸ್ ಬರ್ತಾರೆ. ಅದನ್ನು ನಾವು ಪ್ರತಿ ವರ್ಷ ಏನಂತ ಆಚರಿಸ್ತೀವಿ? ಪ್ರವಾಸಿ ದಿವಸ ಅಂತ ಆಚರಿಸ್ತೀವಿ. ಓಕೆ, ಎಷ್ಟು ವರ್ಷ ಆಯ್ತು? ನೀವು ಮೈನಸ್ ಮಾಡಿದ್ರೆ ಎಷ್ಟು ವರ್ಷ ಆಗುತ್ತೆ ರೀ?
21 ವರ್ಷ ಆಗುತ್ತೆ ನೋಡ್ರಿ. 21 ಇಯರ್ಸ್ ಅವರು 21 ಇಯರ್ಸ್ 21 ವರ್ಷಗಳ ಕಾಲ ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿದ್ದರು. ದಕ್ಷಿಣ ಆಫ್ರಿಕಾದಲ್ಲಿ ಭಾಳ ಫೇಮಸ್ ಆಗಿಬಿಟ್ಟಿದ್ರು ಅವರೆಲ್ಲ. ಅಲ್ಲಿ ಭಾಳಷ್ಟು ಕರಿಯರ್ ಪರವಾಗಿ ಹೋರಾಟಗಳನ್ನು ಮಾಡಿ ಆಲ್ರೆಡಿ, ಯಾಕಂದ್ರೆ ಅಲ್ಲಿ ಬ್ರಿಟಿಷರು ಆಳ್ತಿದ್ರಲ್ಲ, ಈಗ ಆಲ್ರೆಡಿ ಗಾಂಧೀಜಿ ಅಲ್ಲಿ ಫೇಮಸ್ ಆಗಿದ್ದರು. ಅದಾದಮೇಲೆ ಭಾರತಕ್ಕೆ ಬಂದಮೇಲೆ ಸೊ ಭಾರತದಲ್ಲಿ ಕೂಡ ಭಾಳಷ್ಟು ಹೋರಾಟಗಳನ್ನು ಕೈಗೊಳ್ತಾರೆ ಅಂತ ನೋಡೋಣ. ವಿಶ್ವಸಂಸ್ಥೆಯು ಅಕ್ಟೋಬರ್ 2ರಂದು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಎಂದು ಆಚರಿಸಲು ಕರೆ ಕೊಟ್ಟಿದೆ. ಎಸ್, ಅಕ್ಟೋಬರ್ 2 ಗಾಂಧಿ ಜಯಂತಿ. ಅಕ್ಟೋಬರ್ 2 ಗಾಂಧಿ ಜಯಂತಿ. ಹೀಗಾಗಿ ಅಂದು ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಆಚರಿಸ್ತಾ ಇದೆ. ಐ ಥಿಂಕ್ 2007ರಿಂದ ಪ್ರಾರಂಭಿಸಿದ್ದಾರೆ. 2007ಇಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಹೇಳಿ, ಇಂಟರ್ನ್ಯಾಷನಲ್ ನಾನ್ ವೈಲೆನ್ಸ್ ಡೇ. ಆಮೇಲೆ ವಿಶ್ವಸಂಸ್ಥೆ ಯಾವತ್ತೂ ರಜೆ ಕೊಡಲ್ಲ, ಯಾವತ್ತೂ ಹಾಲಿಡೇ ಕೊಡಲ್ಲ. ಆದರೆ ಅಕ್ಟೋಬರ್ 2ರಂದು ಮಾತ್ರ ರಜೆ ಇರುತ್ತೆ. ಅದು ಗಾಂಧಿ ಹುಟ್ಟಿದ ದಿವಸ. ಎಂಥ ಆಶ್ಚರ್ಯ ಆಗುತ್ತಲ್ರಿ ಸರ್. ನಾವು ನೋಡಿದ್ರೆ ಗಾಂಧೀಜಿಗೆ ಇಟ್ಟು ಬೇಕು ಅಂತ ತಿರುಗಾಡ್ತೀವಿ, ಈ ವಿಶ್ವಸಂಸ್ಥೆ ಇಷ್ಟು ರೆಸ್ಪೆಕ್ಟ್ ಕೊಟ್ಟದ. ಹೌದು, ಅದೇನಂತಾರಲ್ಲ, ಹಿತ್ತಲದ ಗಿಡ ಮದ್ದಲ್ಲ ಅಂತಾರಲ್ಲ, ಹಾಗೆ ಆಗ್ಬಿಡುತ್ತೆ. ಗರ್ಕಿ ಮುರುಗ ದಾಲ್ಕಿ ಬರಾಬರ್ ಅಂತ, ಮನೆಯಾಗಿದ್ದ ಕೋಳಿದು ತೊಗರಿ ಬೆಳೆಗೆ ಸಮ ಆಗ್ತದ, ಹಂಗಾಯ್ತು. ಸೊ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಗಾಂಧೀಜಿ ಮೂರ್ತಿ ಇದೆ, ಸ್ಟ್ಯಾಚ್ಯೂ ಇದೆ, ಗೊತ್ತಿರಲಿ ನಿಮಗೆ. ಇಂಥ ರಾಷ್ಟ್ರದಲ್ಲಿ ಗಾಂಧಿ ಮೂರ್ತಿ ಇಲ್ಲ ಅನ್ನಂಗಿಲ್ಲ. ಇಂಗ್ಲೆಂಡಿನ ಸಂಸತ್ತಿನಲ್ಲಿ ಸ್ಪೀಕರ್ ಮೇಲೆ ಒಂದಿಷ್ಟು ಫೋಟೋಗಳು ಇಟ್ಟಿರ್ತಾರೆ ನೋಡ್ರಿ, ಆ ಫೋಟೋಗಳಲ್ಲಿ ಗಾಂಧಿ ಫೋಟೋನೂ ಇದೆ. ಇಂಗ್ಲೆಂಡಿನ ಸಂಸತ್ತಿನಲ್ಲಿ ವಿಚಾರ ಮಾಡ್ರಿ, ಭಾರತ ಸಂಸತ್ತಿನಲ್ಲಿ ಬಿಡ್ರಿ, ನಾವು ಇಟ್ಕೊಳ್ಳೇಬೇಕು. ಇಂಗ್ಲೆಂಡಿನ ಸಂಸತ್ತಿನಲ್ಲಿ ಸ್ಪೀಕರ್ ತಲೆ ಮೇಲೆ ಗಾಂಧಿ ಫೋಟೋ ಇದೆ. ಎಲ್ಲ ರಾಷ್ಟ್ರಗಳಲ್ಲಿ ಗಾಂಧಿ ಮೂರ್ತಿ ಇದೆ. ವಿಶ್ವಸಂಸ್ಥೆ ಏನಂತ ಹೇಳಿದೆ, ಗಾಂಧಿ ತತ್ವಗಳಿಂದ ಮಾತ್ರ ಈ ಜಗತ್ತು ಉಳಿಯಲು ಸಾಧ್ಯ. ಗಾಂಧಿ ತತ್ವಗಳನ್ನು ನಾವು ಅಳವಡಿಸ್ಕೊಡಿಲ್ಲ ಅಂದರೆ ಜಗತ್ತು ಸರ್ವನಾಶ ಆಗುತ್ತೆ. ಯಾಕಂದರೆ ಎಲ್ಲರೂ ಯುದ್ಧ, ಎಲ್ಲರ ಸ್ವಾರ್ಥಿಗಳಾಗ್ತಾರೆ. ಸೊ ಗಾಂಧಿ ತತ್ವಗಳೇನು? ಶಾಂತಿ ಮತ್ತು ಅಹಿಂಸೆ, ಪೀಸ್ ಆ್ಯಂಡ್ ನಾನ್ ವೈಲೆನ್ಸ್. ಅವುಗಳಿಂದ ಮಾತ್ರ ಜಗತ್ತು ಉಳಿಯಲು ಸಾಧ್ಯ ಅಂತ ವಿಶ್ವಸಂಸ್ಥೆ ಘೋಷಣೆ ಮಾಡಿ ಆಗಿದೆ. ಸೊ ಭಾಳ ಜನ ಕೇಳ್ತಾರೆ, ಇವ್ರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿಲ್ಲಲ್ರಿ ಸರ್. ನೊಬೆಲ್ ಪ್ರಶಸ್ತಿ ಸಿಕ್ಕಿರಲ್ಲ ಏನು ನೋಡಿ, ಆ ವರ್ಷ ಅವರು 10 ವರ್ಷ ಕೊಡಬೇಕಂತ ಆಲ್ರೆಡಿ ನಾಮಿನೇಟ್ ಮಾಡಿದರು. ಓಕೆ, ನಾಮಿನೇಟ್ ಆಗಿತ್ತು, ಆಲ್ರೆಡಿ ಆಗಿತ್ತು. ಬಟ್ ಅವ್ರು ಡೆತ್ ಆದ್ಮೇಲೆ ಕೊಡೋಕ್ಕೆ ಬರಲ್ಲ. ನಿಮ್ಗೆ ಗೊತ್ತಿರಲ್ಲ, ನೊಬೆಲ್ ಪ್ರಶಸ್ತಿ ಸತ್ತ ಮೇಲೆ ಕೊಡಲ್ಲ. ಹೀಗಾಗಿ ಆ ವರ್ಷ ಯಾರಿಗೂ ಕೊಟ್ಟಿಲ್ಲ. 1948ರ ಶಾಂತಿ ನೊಬೆಲ್ ಪ್ರಶಸ್ತಿ ಯಾರಿಗೂ ಕೊಟ್ಟಿಲ್ಲ. ಯಾಕಂದ್ರೆ ಅದು ಗಾಂಧಿ ಹೆಸರು ಅನೌನ್ಸ್ ಆಗಿತ್ತು, ಘೋಷಣೆ ಆಗಿತ್ತು. ಕೊಡಬೇಕಂದ್ರೆ ಗಾಂಧಿ ಇರಲಿಲ್ಲ, ಅವರು ನಿಧನರಾಗಿದ್ರು. ಅರ್ಥ ಆಯ್ತಾ? ಅಷ್ಟಕ್ಕೂ ನೊಬೆಲ್ ಪ್ರೈಜಿಂದ ಅಳೆಯೋಕ್ಕಾಗಲ್ಲ. ಯಾವುದ್ರಿ ನೊಬೆಲ್ ಪ್ರೈಜ್? ನಮಗೇನು ಸಂಬಂಧ ಅದು ನಮ್ಮ ದೇಶಕ್ಕೆ? ಅದರಿಂದ ಅಳೆಯೋಕ್ಕಾಗಲ್ಲ. ಯಾವುದೋ ಪ್ರಶಸ್ತಿ ಸಿಕ್ಕಿಲ್ಲ ಅಂತ ಅಳೆಯೋಕ್ಕಾಗಲ್ಲ. ಓಕೆ ಸರ್, ಈಗ ಯಾರೋ ಒಬ್ರು ಅಲ್ಲು ಅರ್ಜುನ್ ಸರ್, ಅಲ್ಲು ಅರ್ಜುನ್ 2,000 ಕೋಟಿ ಸಿನಿಮಾ ಮಾಡಿದ್ದಾರೆ, ಅವ್ರು ಒಂದು ಪ್ರಶಸ್ತಿ ಸಿಕ್ಕಿಲ್ಲ ಸರ್. ಹಂಗಲ್ಲ, ಅದು ಆ್ಯಕ್ಟಿಂಗ್ ಇದ್ರೇನೆ ಆ ಥರ ಜನ ನೋಡ್ತಾರೆ. ಅಲ್ಲು ಅರ್ಜುನ್ದು ಆ್ಯಕ್ಟಿಂಗ್ ಇಲ್ಲ ಅಂದರೆ ಯಾರು ನೋಡ್ತಾರೆ? ಹಾಗೆಯೇ ಈ ವ್ಯಕ್ತಿಯ ವ್ಯಕ್ತಿತ್ವವನ್ನು ಒಂದು ಯಾವುದೋ ನೊಬೆಲ್ ಪ್ರೈಜಿಂದ ಅಳೆಯೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ಎಸ್, ಓಕೆ. ಸೊ ವಿಶ್ವಸಂಸ್ಥೆಯು ಅಕ್ಟೋಬರ್ 2ರಂದು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಆಚರಿಸಕ್ಕೆ ಕರೆ ಕೊಟ್ಟಿದೆ. ಅದು ಅಕ್ಟೋಬರ್ 2 ಗಾಂಧಿ ಜಯಂತಿ, ತಮ್ಮೆಲ್ಲರಿಗೂ ಗೊತ್ತಿದೆ ಗಾಂಧಿ ಜಯಂತಿ. ಓಕೆ, ನೆಕ್ಸ್ಟ್, ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ಸಾಗಿ ಗುಜರಾತ್ ಸಬರಮತಿ ನದಿಯ ದಡದ ಮೇಲೆ ಸಬರಮತಿ ಆಶ್ರಮ ಸ್ಥಾಪಿಸ್ತಾರೆ. ಸಬರಮತಿ ಆಶ್ರಮವನ್ನು ಸ್ಥಾಪಿಸ್ತಾರೆ, ನೆನಪಿಟ್ಕೊಳ್ಳಿ. ಇವರ ಆಗಮನದ ಸವಿ ನೆನಪಿಗಾಗಿ ಜನವರಿ 9ರಂದು ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಿಸಲಾಗುತ್ತೆ. ಪ್ರವಾಸಿ ಭಾರತೀಯ ಅಂದ್ರೆ ಗೊತ್ತಾಗುತ್ತಾ? ನಮ್ಮ ದೇಶದವರು ವಿದೇಶದಲ್ಲಿ ಹೋಗಿರ್ತಾರಲ್ಲ, ಅವ್ರಿಗೆ ಪ್ರವಾಸಿ ಭಾರತೀಯರು ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ವಿದೇಶದಲ್ಲಿ ಹೋಗಿದ್ದು ಜೀವನ ಕಟ್ಕೊಂಡಿರ್ತಾರೆ. ಹೀಗಾಗಿ ಪ್ರತಿ ವರ್ಷ ಜನವರಿ 9ರಂದು ನಾವೇನು ಮಾಡ್ತೀವಿ? ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಿಸ್ತೀವಿ. ಯಾಕಂದರೆ ಮಹಾತ್ಮ ಗಾಂಧೀಜಿ 1915 ಜನವರಿ 9ರಂದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ ಬಂದಿರೋ ದಿನ. ಅಲ್ಲಿ ಅವ್ರು ಬಂದು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಧುಮುಕ್ತಾರೆ. ಓಕೆ, ಆಲ್ ರೈಟ್. ನೆಕ್ಸ್ಟ್ ನೋಡೋಣ. ಈಗ ಗಾಂಧೀಜಿಯವರ ಮೊದಲ ಚಳುವಳಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲ ಚಳುವಳಿಗಳು, ಅರ್ಲಿ ಮೂಮೆಂಟ್ಸ್ ಅಂತ ಕರಿತೀವಿ ನಾವು. ಅರ್ಲಿ ಮೂಮೆಂಟ್ಸ್, ಗಾಂಧೀಜಿಯವರ ಮೊದಲ ಚಳುವಳಿಗಳು. ಗಾಂಧೀಜಿಯವರ ಮೊದಲ ಚಳುವಳಿ, ಫಾರ್ ಎಕ್ಸಾಂಪಲ್ ಈಗ ಯಶ್ ಇದ್ದಾರೆ, ಯಶ್ ರಾಕಿಂಗ್ ಸ್ಟಾರ್ ಯಶ್ ಅಲ್ರಿ, ಯಶ್. ಸೊ ಯಶ್ ಮೊದಲು ಸಿನಿಮಾ ಮಾಡ್ಯಾರೇನ್ರಿ? ಇಲ್ಲ. ಮೊದಲು ಏನು ಮಾಡ್ಯಾರ ಅವರು? ಗಾಂಧಿ ಯಶ್ ಧಾರಾವಾಹಿ, ಸೀರಿಯಲ್ಸ್ ಅಂತ ಕರಿತೀವಿ, ಸೀರಿಯಲ್ಸ್ ಅಂತ ಕರಿತಾರೆ, ಧಾರಾವಾಹಿಗಳು ಮಾಡ್ಯಾರ ಮೊದಲು. ಸೊ ಧಾರಾವಾಹಿಗಳು ಫೇಮಸ್ ಆದಮೇಲೆ, ಹಿಟ್ ಆದಮೇಲೆ ಮುಂದೆ ಏನು ಮಾಡಿದ್ರು ಅವರು? ಸಿನಿಮಾಗಳು ಮಾಡಿದ್ರು. ಹಾಗೆಯೇ ಸೊ ಗಾಂಧೀಜಿ ಸ್ವತಂತ್ರ ಹೋರಾಟಕ್ಕೆ ಬಂದಾಗ ಫಸ್ಟಿಗೆ ಸಣ್ಣ ಪುಟ್ಟ ಮೊದಲ ಚಳುವಳಿಗಳು, ಒಂದಿಷ್ಟು ಸಣ್ಣ ಪುಟ್ಟ ಚಳುವಳಿಗಳನ್ನು ಮಾಡ್ತಾರೆ. ಅದರಲ್ಲಿ ಅವರ ಮೊದಲ ಚಳುವಳಿ ಯಾವುದು ಭಾರತದಲ್ಲಿ ಅಂದರೆ ಚಂಪಾರಣ್ಯ ಸತ್ಯಾಗ್ರಹ, 1917. ಚಂಪಾರಣ್ಯ ಸತ್ಯಾಗ್ರಹ.
ನಿಮಗೆ ಇನ್ನೊಂದು ಗೊತ್ತಿರಲಿ, ಅವ್ರು 1915ರಲ್ಲಿ ಭಾರತಕ್ಕೆ ಬರ್ತಾರೆ. 1915ರಲ್ಲಿ ಭಾರತಕ್ಕೆ ಬಂದ ತಕ್ಷಣ ಅವರು ಒಮ್ಮೆ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಲ್ಲ. ಅವರಿಗೆ ಭಾರತ ಮರ್ತು ಹೋಗಿರುತ್ತೆ. ಯಾಕಂದರೆ 21 ವರ್ಷಗಳ ಕಾಲ ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿ ಇರ್ತಾರೆ. ಮಧ್ಯದಲ್ಲಿ ಬಂದು ಹೋಗಿರ್ತಾರೆ, ಅವಾಗ ಬಂದು ಹೋಗಿರ್ತಾರೆ ಭಾರತಕ್ಕೆ. ಆದರೆ ಬಹಳಷ್ಟು ಸುದೀರ್ಘವಾಗಿ 21 ವರ್ಷಗಳ ಕಾಲ ಸೌತ್ ಆಫ್ರಿಕಾದಲ್ಲಿ ಇರುವುದರಿಂದ ಸೊ ಗಾಂಧೀಜಿಗೆ ಭಾರತದ ಒಂದು ಕಂಡೀಷನ್, ಭಾರತದ ಸಿಚುವೇಶನ್ ಅಷ್ಟು ಸರಿಯಾಗಿ ಗೊತ್ತಿರಲ್ಲ. ಹೀಗಾಗಿ ಅವರಿಗೆ ಗೋಪಾಲಕೃಷ್ಣ ಗೋಖಲೆ ಅವರ ಗುರುಗಳಾಗಿರುವಂಥ ಗಾಂಧೀಜಿಯ ರಾಜಕೀಯ ಗುರುಗಳು ಗೋಪಾಲಕೃಷ್ಣ ಗೋಖಲೆ ಏನು ಹೇಳ್ತಾರೆ, ಗಾಂಧೀಜಿ ಒಂದು ಕೆಲಸ ಮಾಡು, ನೀನು ಸ್ವತಂತ್ರ ಹೋರಾಟ ಧುಮುಕೋದಕ್ಕಿಂತ ಮುಂಚೆ ನೀನು ಒಂದ್ಸಲ ದೇಶವನ್ನು ಸುತ್ತಾಟು, ಪರ್ಯಟನ ಮಾಡು. ಯಾಕಂದರೆ ದೇಶ ನೋಡಿದಾಗ ಗೊತ್ತಾಗುತ್ತೆ ನಿನಗೆ ನಮ್ಮ ಜನರ ಕಷ್ಟ ಏನು, ಸುಖ ಏನು, ಇವ್ರಿಗೆ ಯಾವ ಥರ ಹೋರಾಟ ಮಾಡಬೇಕು, ಸಂಘಟನೆ ಮಾಡಬೇಕು, ಎಲ್ಲ ಅರ್ಥ ಆಗುತ್ತಿಂದ ಗಾಂಧೀಜಿ 1 ವರ್ಷಗಳ ಕಾಲ ಭಾರತದ ಪ್ರವಾಸವನ್ನು ಕೈಗೊಳ್ತಾರೆ. ಅವರು ಇಂಥ ಹಳ್ಳಿಗೆ ಹೋಗಿಲ್ಲ ನಂಗಿಲ್ಲ. ಗಾಂಧೀಜಿ ಪ್ರತಿ ಹಳ್ಳಿಗೆ ಹೋಗಿದ್ದಾರೆ, ಗೊತ್ತಿರಲಿ. ನಿಮ್ಮ ಊರಿಗೂ ಕೂಡ ಬಂದಿರ್ತಾರೆ, ನಿಮ್ಗೆ ಗೊತ್ತಿರಲಿ. ನಮ್ಮೂರಿಗೆ ಬಂದಿದ್ದಾರೆ ಅಂತ ನಾನು ಕೇಳಿದ್ದೀನಿ. ನಮ್ಮೂರಲ್ಲಿ ಒಬ್ಬ 97-98 ವರ್ಷದವ್ರು ಇದ್ದಾರೆ, ಅವ್ರಿಗೆ ಕೇಳಿನಿ ಗಾಂಧೀಜಿ ಬಂದು ಹೋಗಿದ್ದಾರೆ ನಮ್ಮೂರಿಗೆ ಅಂತ. ಸಣ್ಣ ಹಳ್ಳಿ. ಇಡೀ ಭಾರತವನ್ನು 3-4 ಸಲ ಪ್ರವಾಸ ಮಾಡುವ ಏಕೈಕ ಸ್ವತಂತ್ರ ಹೋರಾಟಗಾರ ಗಾಂಧೀಜಿ. ನಿಮಗೆ ನೈಜ ಸಮಸ್ಯೆಗಳು ಅರ್ಥ ಆಗ್ಬೇಕಂದ್ರೆ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. 4 ಗೋಡೆ ಮಧ್ಯೆ AC ರೂಮಲ್ಲಿ ಕೂತ್ಕೊಂಡು ನೋಡಿ ನಮ್ಮ ದೇಶದಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು ಏನು ಮಾಡ್ತಾರೆ, ಅಲ್ಲಿ ಹೋಗೋದಿಲ್ಲ, ಆ ಸ್ಥಳಕ್ಕೆ ಹೋಗೋದಿಲ್ಲ. ಜನರ ಕಷ್ಟ ಏನಂತ ಅಲ್ಲಿ ಹೋದರೆ ಗೊತ್ತಾಗುತ್ತಲ್ಲ, ಅಲ್ಲಿ ಹೋಗೋದಿಲ್ಲ. ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು, ಎಲ್ಲೋ ಜಿಲ್ಲಾ ಕೇಂದ್ರಗಳಲ್ಲಿ ಕೂತ್ಕೊಂಡು 4 ಗೋಡೆ ಮಧ್ಯೆ ಕೂತ್ಕೊಂಡು ನಿರ್ಧಾರ ತಗೊಳ್ಳೋದು. ಅವ್ರಿಗೆ ನೀರಿನ ವ್ಯವಸ್ಥೆ ಏನು ಸುಮ್ಮನೆ ಅವೆಲ್ಲ ಕೆಲಸ ಆಗಲ್ಲ. ಕಣ್ಣಾರೆ ನೋಡ್ಬೇಕು, ಆ ಜಾಗಕ್ಕೆ ಹೋಗ್ಬೇಕು, ಪ್ರವಾಸ ಮಾಡ್ಬೇಕು. ಹೆಚ್ಚಿಗೆ ಸ್ವತಂತ್ರ ಹೋರಾಟಗಾರ ಆಗಲಿ, ಒಬ್ಬ ರಾಜಕಾರಣಿ ಆಗಲಿ, ಜನರ ಜೊತೆಗೆ ಇರಬೇಕು. ಅವನು ಜನರ ಮಧ್ಯದಲ್ಲಿ ಇರಬೇಕು. ಯಾವಾಗಲೂ ಜನರು ಊರಿಗೆ ಹೋಗ್ತಿರ್ಬೇಕು, ಅವ್ರು ಕೂಡ ಬೆರಿತಾ ಇರಬೇಕು. ಆದರೆ ಗೊತ್ತಾಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗಾಂಧೀಜಿ. ಇಡೀ ದೇಶವನ್ನೇ ಸುತ್ತಿದ್ರು, ಒತ್ತಡ ಕುಂದಿರ್ತಿರ್ಲಿಲ್ಲ ಅವರು. ಎಲ್ಲೋ ನಾನು ದಿಲ್ಲಿಯಲ್ಲಿ ಕೂತ್ಕೊಂಡು, ಬೆಂಗಳೂರಲ್ಲಿ ಕೂತ್ಕೊಂಡು ನಿರ್ಧಾರ ತಗೋತಿದ್ರೆ ಆಗಲ್ಲ. ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ರೈಟ್. ಸೊ ಗಾಂಧೀಜಿ ಭಾಳಷ್ಟು ಪ್ರವಾಸ ಮಾಡಿದ್ದಾರೆ, ಭಾರತವನ್ನು ನೈಜ ಭಾರತವನ್ನು ಭಾಳಷ್ಟು ಸಲ ಅರ್ಥ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರು ಪ್ರವಾಸ ಮುಗಿಸಿದ ತಕ್ಷಣ ಅವರು ಮೊದಲು ಭಾಗವಹಿಸಿದ ಸತ್ಯಾಗ್ರಹ ಭಾರತದಲ್ಲಿ ಚಂಪಾರಣ್ಯ ಸತ್ಯಾಗ್ರಹ. ಈಗಿದು ಬಿಹಾರದ ರಾಜ್ಯದಲ್ಲಿ ಬರುತ್ತೆ. ಚಂಪಾರಣ್ಯನ ಪ್ರದೇಶ ಬಿಹಾರದಲ್ಲಿದೆ. ಸೊ ಏನಿದು ಚಂಪಾರಣ್ಯ ಸತ್ಯಾಗ್ರಹ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದನ್ನು ಮೊದಲ ಕಾನೂನು ಭಂಗ ಚಳುವಳಿ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಕೇಳ್ತಾರೆ, ಇಲ್ಲಿ ಗಾಂಧೀಜಿ ಭಾಗವಹಿಸಿದ್ದಾರೆ ನೋಡ್ರಿ. ಚಂಪಾರಣ್ಯ ಸತ್ಯಾಗ್ರಹವನ್ನ ಮೊದಲ ಕಾನೂನು ಭಂಗ ಚಳುವಳಿ ಅಂತ ಕರೀತಾರೆ. ಕಾನೂನು ಭಂಗ ಅಂದ್ರೆ ಏನ್ರಿ? ಕಾನೂನನ್ನು ಮುರಿಯೋದು. ಈಗ ಒಂದು ಕಾನೂನಿದೆ, ಆ ಕಾನೂನನ್ನು ನಾನು ಪಾಲಿಸಲ್ಲ ಅಂತ ಹೋರಾಟ ಮಾಡೋದು. ಯಾಕೆ ಕಾನೂನು ಭಂಗ ನಾನು ಮುಂದೆ ಹೇಳ್ತೀನಿ, ಮುಂದೆ ಗೊತ್ತಾಗುತ್ತಾ? ಫಸ್ಟ್ ನೆನ್ಪಿಟ್ಕೊಳ್ಳಿ, ಚಂಪಾರಣ್ಯ ಸತ್ಯಾಗ್ರಹ ಭಾರತದ ಮೊದಲ ಕಾನೂನು ಭಂಗ ಚಳುವಳಿ, ಫಸ್ಟ್. ಯಾಕಂದ್ರೆ ಮುಂದೆ 1930ರಲ್ಲೂ ಕೂಡ ಕಾನೂನು ಭಂಗ ಚಳುವಳಿ ಆಗುತ್ತೆ, ನಾನು ಅದು ಬಂದಾಗ ಹೇಳ್ತೀನಿ. ಇದು ಮೊದಲಲ್ಲ. ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಮೊದಲ ಕಾನೂನು ಭಂಗ ಚಳುವಳಿ ಚಂಪಾರಣ್ಯ ಸತ್ಯಾಗ್ರಹ, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡಿ, ಈ ಚಂಪಾರಣ್ಯ ಸತ್ಯಾಗ್ರಹ ಸಂಬಂಧಪಟ್ಟಾಗ ಇನ್ನೂ ಮಾಹಿತಿ ಇದೆ. ಬಿಹಾರದ ಚಂಪಾರಣ್ಯ ಎಂಬಲ್ಲಿ ನೀಲಿ ಬೆಳೆಗಾರರು ಅಂತ ಕರೀತಾರೆ. ನೀಲಿ ಬೆಳೆಗಾರರು ನಡೆಸುತ್ತಿದ್ದ ಸತ್ಯಾಗ್ರಹದಲ್ಲಿ ಗಾಂಧೀಜಿ ಭಾಗಿಯಾದರು. ಇದು ಗಾಂಧೀಜಿಯವರ ಪ್ರಥಮ ಚಳುವಳಿ ಕೂಡ ಆಗಿದೆ, ಭಾರತದಲ್ಲಿ ಪ್ರಥಮ ಚಳುವಳಿ. ಸೊ ನೋಡಿ, ಇಂಡಿಗೋ ಅಂತ ಕರೀತಾರೆ ಇದಕ್ಕೆ. ಇಂಡಿಗೋ ಅಥವಾ ನೀಲಿ ಬೆಳೆಗಾರರು ಎರಡು ಒಂದೇ, ಅಳಿಯ ಅಲ್ಲ ಮಗಳ ಗಂಡ. ಇಂಡಿಗೋ ಬೆಳೆಗಾರರು ಅಥವಾ ನೀಲಿ ಬೆಳೆಗಾರರು. ಏನಿದು ನೀಲಿ? ನೋಡಿ, ಈಗ ನೀವು ಬಟ್ಟೆ ತೊಳೆದು, ನೀವೆಲ್ಲ ಸಣ್ಣದ ನೋಡಿರ್ಬೇಕು, ಬಿಳಿ ಬಟ್ಟೆ, ಈ ಥರ ಬಿಳಿ ಬಟ್ಟೆ ತೊಳೆದ ಮೇಲೆ ಉಜಾಲ ಒಂದೆರಡು ಹನಿ ಹಾಕಿ, ನೀರ ಹಾಕಿ ಹಿಂಗೆ ಎತ್ತು ತೆಗಿತಿದ್ರು ನೋಡ್ರಿ, ಮಸ್ತ್ ರಬ್ಬ ಭಾರಿ ಕಾಣ್ತಿತ್ತು. ಈ ಬಹುಶಃ ಭಾಳ ಜನ ಹಾಕೊಳ್ಳಲ್ಲ, ಮೊದಲೆಲ್ಲ ಹಾಕೋತಿದ್ರು. ನಿಮ್ಮ ಮನೆ, ನಿಮ್ಮ ತಂದೆ, ನಿಮ್ಮ ತಾತ ಯಾರು ಹಾಕೋತಾರೆ ನೋಡ್ರಿ. ಆ ನೀಲಿಯನ್ನ ತಯಾರಿಸಲು ಅದಕ್ಕೆ ನೀಲಿ ಬೆಳೆ, ಆ ನೀಲಿ ಬೆಳೆಯಿಂದ ಅದನ್ನು ತಯಾರಿಸ್ತಾರೆ, ನೀಲಿ ಬಣ್ಣವನ್ನು ತಯಾರಿಸ್ತಾರೆ. ಅದಕ್ಕೆ ಬೆಳಿತಿದ್ರು. ಈ ಸಂದರ್ಭದಲ್ಲಿ 1917ರ ಸಂದರ್ಭದಲ್ಲಿ ಇಂಗ್ಲೆಂಡಲ್ಲಿ ಕೈಗಾರಿಕಾ ಕ್ರಾಂತಿ ಬಹಳ ವೇಗವಾಗಿ ಹೋಗ್ತಾ ಇತ್ತು. ಅಲ್ಲಿ ಬಟ್ಟೆಗಳ ಉತ್ಪಾದನೆ ಸಿಕ್ಕಾಪಟ್ಟೆ ಆಗ್ತಿತ್ತು. ಆ ಬಟ್ಟೆಗಳಿಗೆ ಬಣ್ಣದ ಅವಶ್ಯಕತೆ ಇತ್ತು, ನೀಲಿ ಬಣ್ಣ ವಿಶೇಷವಾಗಿ. ಹೀಗಾಗಿ ಅವರಿಗೆ ಬಣ್ಣದ ಅವಶ್ಯಕತೆ ಇದ್ದಾಗ ಇಲ್ಲಿ ನಮ್ಮ ಭಾರತದ ರೈತರ ಮೇಲೆ ಒತ್ತಡ ಹಾಕಿ ಕಾನೂನುಗಳನ್ನು ಮಾಡಿ ಒತ್ತಾಯಪೂರ್ವಕವಾಗಿ ಈ ಬೆಳೆನ ಬೆಳೆಸ್ತಿದ್ರು. ಅದು ಎಷ್ಟು? 320. ಈಗ ನಿಮ್ದು 20 ಎಕರೆ ಹೊಲ ಇದೆ ಅಂದರೆ, ಅದರಲ್ಲಿ 3 ಎಕರೆ ಬೆಳಿಲೇಬೇಕು, 3 ಎಕರೆ ನೀಲಿ ಬೆಳೆ ಬೆಳಿಲೇಬೇಕು, ಕಡ್ಡಾಯ ಆಯಿತು. ಆ ಥರ ಕಾನೂನಿತ್ತು. ಅದಕ್ಕೆ ಕಾನೂನು ಕೂಡ ಮಾಡಿದ್ರು ಬ್ರಿಟಿಷರು. ಇಷ್ಟು ಡೇಂಜರ್ ಇದ್ರು ಅವರು. ದಬ್ಬಾಳಿಕೆಗಳಿಗೆ ಕಾನೂನುಗಳು, ದಬ್ಬಾಳಿಕೆ ಮಾಡೋದಕ್ಕೆ ಕಾನೂನುಗಳು. 320. ಇದು ನೆನ್ಪಿಟ್ಟುಕೊಳ್ಳಿ, ಇದು IAS ಎಲ್ಲ ಕ್ವಶನ್ ಬಂದಿದೆ. ಅದಕ್ಕೆ ತೀನ್ ಕತಿಯಾ ಅಂತ ಕರೀತಾರೆ. ಇದಕ್ಕೆ ತೀನ್ ಅಂದರೆ 3, ತೀನ್ ಕತಿಯಾ 3 ಭಾಗ. ತೀನ್ ಕತಿಯಾ ಅಂತ ಕರೀತಾರೆ. ತೀನ್ ಕತಿಯಾ ಹೋರಾಟ ಅಂತ ಕರೀತಾರೆ ಇದಕ್ಕೆ.
20ರಲ್ಲಿ 320 ಅಂತ ನೋಡ್ರಿ, 20ರಲ್ಲಿ 3 ಭಾಗ ಕಡ್ಡಾಯ ಇತ್ತು. ಮತ್ತು ಅಷ್ಟೇ ಅಲ್ಲದೆ ಅವರು ಹೇಳಿದ ರೇಟು ಅವರೇ ರೇಟ್ ಫಿಕ್ಸ್ ಮಾಡೋರು. ಅವ್ರು ಹೇಳಿದ ರೇಟ್ಗೆ ಕೊಡಬೇಕು. ನೀವು 200 ರೂಪಾಯಿ ಕ್ವಿಂಟಲ್ ಅಂದ್ರೂ ಕೊಡಬೇಕು, 300 ರೂಪಾಯಿ ಕ್ವಿಂಟಲ್ ಅಂದ್ರೂ ಕೊಡಬೇಕು, 100 ರೂಪಾಯಿ ಕ್ವಿಂಟಲ್ ಅಂದ್ರೂ ಕೊಡಬೇಕು. ಏನು ಮರು ಪ್ರಶ್ನೆ ಮಾಡೋಂಗಿಲ್ಲ. ಸೊ ಇದು ಎಷ್ಟು ದಬ್ಬಾಳಿಕೆ, ಇದು ಕಾನೂನಿತ್ತು. ಹೀಗಾಗಿ ನಮ್ಮ ಗಾಂಧೀಜಿಯವರು ಏನು ಹೇಳ್ತಾರೆ, ನಮ್ಮ ರೈತರು ಏನು ಹೇಳ್ತಾರೆ, ಈ ಕಾನೂನ ನಾವು ಭಂಗ ಮಾಡ್ತೇವೆ, ಈ ಕಾನೂನನ್ನು ನಾವು ಪಾಲಿಸಲ್ಲ ಅಂತ ಹೇಳಿ ಹೋರಾಟ ಮಾಡ್ತಾರೆ. ಇದುವೇ ಭಾರತದ ಮೊದಲ ಕಾನೂನು ಭಂಗ ಚಳುವಳಿ, ಗೊತ್ತಾಯ್ತಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಗಾಂಧೀಜಿಯವರ ಪ್ರಥಮ ಚಳುವಳಿ ಆಗಿತ್ತು. ಇದು ಭಾರತದಲ್ಲಿ ಚಂಪಾರಣ್ಯ ಸಮಸ್ಯೆಯನ್ನು ಗಾಂಧೀಜಿಯವರಿಗೆ ತಿಳಿಸಿದವರು ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ. ಲಕ್ನೋ ಕಾಂಗ್ರೆಸ್ ಅಧಿವೇಶನ 1916 ಆಗಿರುತ್ತೆ, ಗೊತ್ತಾ ನಿಮಗೆ? AC ಮಜುಮ್ದಾರ್ ಅವರ ನೇತೃತ್ವದಲ್ಲಿ 1916 ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಒಂದು ಅಧಿವೇಶನದಲ್ಲಿ ಈ ಒಂದು ಸಮಸ್ಯೆ ಬಗ್ಗೆ, ಚಂಪಾರಣ್ಯ ರೈತರ ಸಮಸ್ಯೆ ಬಗ್ಗೆ ಅಲ್ಲಿ ತಿಳಿಸ್ಕೊಟ್ಟವ್ರು ಯಾರಪ್ಪ ಅಂದ್ರೆ ರಾಜ್ಕುಮಾರ್ ಶುಕ್ಲಾ, ಒಬ್ಬ ಹೋರಾಟಗಾರ ರಾಜ್ಕುಮಾರ್ ಶುಕ್ಲಾ. ಈ ಒಂದು ಬಿಹಾರದ ಚಂಪಾರಣ್ಯ ಹೋರಾಟದ ಬಗ್ಗೆ, ಯಾಕಂದ್ರೆ ಗಾಂಧೀಜಿ ಹೋಗಿಂತ ಮುಂಚೆ ಅಲ್ಲಿ ರೈತರು ಹೋರಾಟ ಚಾಲೂ ಮಾಡಿದ್ರು. ಯಾಕಂದ್ರೆ ಆ ಟೈಮಲ್ಲಿ ಭಾಳ ಬಡದನ್ರಿ, ಅವರಿಗೆ ಜೋಳ ಗೋಧಿ ಇವೇ ಬೆಳ್ಕೋಬೇಕು, ಅವೇ ಬೆಳೀತಿರ್ಲಿಲ್ಲ ಸರಿಯಾಗಿ. ಉಪವಾಸದಿಂದ ಸಾಯ್ತಾ ಇದ್ರು ಜನ, ಬಹಳಷ್ಟು ಬಡತನ. ಇಂಥ ಟೈಮಲ್ಲಿ ನೀವು ನಮಗೆ ಕಂಪಲ್ಸರಿ ನೀಲಿ ಬೆಳೆ ಬೆಳೆದು ಕೊಡ್ರಿ, ಅದು ಬೆಳೆದು ಕೊಡ್ರಿ ಅಂತ ಬಂದಾಗ ಎಷ್ಟು ಟಾರ್ಚರ್ ಆಗ್ಬಿಡು. ಮೊದಲೇ ನಾವು ಸಾಯ್ತಾ ಇದೀವಿ, ಬಡತನದಿಂದ ಸಾಯ್ತಾ ಇದೀವಿ, ಸರಿಯಾಗಿ ಹೊಲ ಮಳಿ ಇಲ್ಲ, ಬೆಳೆ ಇಲ್ಲ ಸರಿಯಾಗಿ. ಅಂಥದ್ರಲ್ಲಿ ಮತ್ತೆ ಇವು ಬಂದು ಕಿರಿಕಿರಿ ಕಡ್ಡಾಯ ಮಾಡ್ರಿ, ಹಿಂಗಾಗಿ ಅಲ್ಲಿ ರಾಜ್ಕುಮಾರ್ ಆಲ್ರೆಡಿ ರೈತರು ಹೋರಾಟ ಮಾಡ್ತಾ ಇದ್ರು. ರಾಜ್ಕುಮಾರ್ ಶುಕ್ಲಾ ಬಂದಾಗ ಹೇಳಿದಾಗ ಗಾಂಧಿ ಎಂಟ್ರಿ ಕೊಡ್ತಾರೆ. ಸೊ ಗಾಂಧಿ ಎಂಟ್ರಿ ಕೊಟ್ಟ ಮೇಲೆ ಅದು ಬಹಳಷ್ಟು ದೊಡ್ಡ ಮಟ್ಟಿಗೆ ಹೋರಾಟ ಆಗುತ್ತೆ, ಯಶಸ್ವಿ ಕೂಡ ಆಗುತ್ತೆ. ಇಲ್ಲಿ ಆ ಹೋರಾಟ ಯಶಸ್ವಿ ಕೂಡ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಇಲ್ಲಿ ಪ್ರಶ್ನೆ ಬರುತ್ತೆ, ಸರ್ ಗಾಂಧೀಜಿನ ಮ್ಯಾಲಿಂದ ಬಿದ್ದಾನೇನ್ರಿ? ಅಷ್ಟು ದಿನ ರೈತರು ಮೊದಲಿಂದನೂ ಹೋರಾಟ ಮಾಡ್ತಾ ಇದ್ರು. ರೈತರು ಫಸ್ಟಿಂದನೂ ಹೋರಾಟ ಮಾಡ್ತಾ ಇದ್ರು, ಅವರಿಗೆ ಯಶಸ್ವಿ ಸಿಗಲಿಲ್ಲ, ಇವರಿಗೆ ಯಶಸ್ವಿ ಸಿಗಲಿಲ್ಲ. ಆದರೆ ಗಾಂಧೀಜಿ ಹೋರಾಟಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ಈ ಹೋರಾಟ ಯಶಸ್ವಿ ಆಯಿತು. ಅಂದರೆ ಬ್ರಿಟಿಷರು ಈ ಕಾನೂನನ್ನು ವಾಪಸ್ ತಗೊಂಡ್ರು. ಈ ಕಾನೂನನ್ನು ತಗೊಂಡ್ರು, ರೈತರಿಗೆ ಈ ಥರ ಇನ್ಮೇಲೆ ಯಾವುದೇ ಕಡ್ಡಾಯ ಇಲ್ಲ, ನಿಮಗೆ ಏನು ಬೇಕು ಅದು ಬೆಳ್ಕೊಂಡು ತಿನ್ನಿರಿ ಅಂತ ಬ್ರಿಟಿಷರು ಘೋಷಣೆ ಮಾಡಿದ್ರು. ಗಾಂಧೀಜಿನ ಮೇಲಿಗೆ ಬಿದ್ದಾನನ್ರಿ ಸರ್ ಇವ. ಗಾಂಧೀಜಿ ಬಂದ ತಕ್ಷಣ ಹೆಂಗೆ ಸಕ್ಸಸ್ ಆಯಿತು ಅಂದರೆ ನೋಡಿ, ಗಾಂಧೀಜಿ ಇಂಟರ್ನ್ಯಾಷನಲ್ ಫಿಗರ್, ನಿಮಗೆ ಗೊತ್ತಿದೆ. ಅಂತಾರಾಷ್ಟ್ರೀಯದಲ್ಲಿ ಎಲ್ಲ ತಿರುಗಾಡಿ ಬಂದಿದ್ರು ಅವರು. ಇಂಗ್ಲೆಂಡಲ್ಲಿ ಶಾಲೆ ಕಲ್ತಿದ್ರು, ಸೌತ್ ಆಫ್ರಿಕಾದಲ್ಲಿ ಪ್ರಾಕ್ಟೀಸ್ ಮಾಡಿದ್ರು, ಲಾಯರ್ ಪ್ರಾಕ್ಟೀಸ್ ಮಾಡಿದ್ರು, ಎಲ್ಲ ಕಡೆ ಗೊತ್ತಿತ್ತು, ಜಗತ್ತಿನ ನಾಲೆಜ್ ಇತ್ತು. ಗಾಂಧಿ ಭಾಳ ಇಂಟೆಲಿಜೆಂಟ್ ಬ್ರೈನ್, ಮೊದಲೇ ಬ್ರಾಹ್ಮಣ ಬೇರೆ ಗಾಂಧೀಜಿ. ಸೊ ಗಾಂಧೀಜಿ ಏನು ಮಾಡಿದ್ರಪ್ಪ ಅಂದರೆ, ಇವರು ಬ್ರಿಟಿಷರು ಭಾರತದಲ್ಲಿ ಮಾಡುವ ಶೋಷಣೆಗಳನ್ನು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವುಗಳನ್ನು ಪತ್ರಿಕೆಗಳಲ್ಲೆಲ್ಲ ಹೊರಡಿಸ್ಬಿಟ್ರು. ಪತ್ರಿಕೆಗಳಲ್ಲಿ, ರೇಡಿಯೋಗಳಲ್ಲಿ ಈ ನ್ಯೂಸನ್ನು ಮಾಡಿಬಿಟ್ರು. ಯಾವಾಗ ಯಾಕಂದ್ರೆ ಹೊರ ಜಗತ್ತಿನಲ್ಲಿ ಭಾಳಷ್ಟು ಸ್ವತಂತ್ರತೆ, ಎಲ್ಲ ಎಷ್ಟೋ ರಾಷ್ಟ್ರಗಳು ಸ್ವತಂತ್ರವಾಗಿದ್ದು. ಹೊರ ಜಗತ್ತಿನಲ್ಲಿ ಆ ಟೈಮಲ್ಲಿ ನ್ಯೂಸ್ ಪೇಪರ್ ಭಾಳ ಇತ್ತು, ರೇಡಿಯೋ ಇತ್ತು, ಎಲ್ಲ ಇತ್ತು ಆ ಟೈಮಲ್ಲಿ. ಬಹುಶಃ ರೇಡಿಯೋ ಇರಲಿಕ್ಕಿಲ್ಲ, ನ್ಯೂಸ್ ಪೇಪರ್ ಅಂತ ಇತ್ತು ಆ ಟೈಮಲ್ಲಿ, ಟೆಲಿಗ್ರಾಮ್ ಇತ್ತು. ಗಾಂಧಿ ಕೂಡ ಯಾವಾಗಲೂ ವಿದೇಶಿ ಪತ್ರಕರ್ತರು ಇರ್ತಿದ್ರು ಒಂದಿಬ್ರು. ಅವ್ರ ಮುಖಾಂತರ ಏನು ಮಾಡಿಬಿಟ್ರು, ಭಾರತದಲ್ಲಿ ಬ್ರಿಟಿಷರು ಮಾಡುವಂಥ ಶೋಷಣೆಯನ್ನು ಹೊರ ಜಗತ್ತಿಗೆ ತೋರಿಸ್ಬಿಟ್ರು. ಹೊರ ಜಗತ್ತು ಕೆಂಗಣಿ ಗುರಿಯಾದರು. ಯಾಕಂದರೆ ಬ್ರಿಟಿಷರು ಹೊರ ಜಗತ್ತಿಗೆ ಏನು ಹೇಳ್ತಿದ್ರು ಗೊತ್ತಾ, ಈ ಅಮೆರಿಕ ಅಂತ ರಾಷ್ಟ್ರಗಳಿಗೆ, ಭಾರತ ಭಾಳ ಬಡ ರಾಷ್ಟ್ರ, ಭಾರತದಲ್ಲಿ ಶಿಕ್ಷಣ ಇಲ್ಲ, ಭಾರತೀಯರು ಅನಾಗರಿಕರು, ಅವರಿಗೆ ನಾವು ಒಳ್ಳೆ ಆಡಳಿತ ಕೊಡ್ತಾ ಇದ್ವಿ, ಒಳ್ಳೆ ಚೆನ್ನಾಗಿ ನೋಡ್ಕೊತಾ ಇದ್ವಿ, ಅವರಿಗೆ ಎಲ್ಲವನ್ನು ಕಲಿಸ್ಕೊಡ್ತಾ ಇದ್ದೀವಿ ಅಂತ ಸುಳ್ಳು ಹೇಳ್ತಿದ್ರು ಹೊರ ಜಗತ್ತಿಗೆ. ಸುಳ್ಳು ಹೇಳಿ ನಮ್ಮ ಮೇಲೆ ದಬ್ಬಳಿಕೆ ಮಾಡೋದು. ಈಗ ನಾವೇನು ಮಾಡಿದ್ವಿ, ಗಾಂಧೀಜಿ ಏನು ಮಾಡಿದ್ರು, ಅವ್ರು ಮಾಡೋ ದಬ್ಬಾಳಿಕೆನ ಹೊರ ಜಗತ್ತಿಗೆ ತೋರ್ಸಕ್ಕೆ ಶುರು ಮಾಡಿದ್ರು. ಹೀಗಾಗಿ ಅದು ಬ್ರಿಟಿಷರ್ ತೋಡ್ತಿಲ್ಲವಾಯ್ತು. ಯಾಕಂದ್ರೆ ಬ್ರಿಟಿಷರಿಗೆ ಶತ್ರುಗಳ ಸಂಖ್ಯೆ ಹೆಚ್ಚಾಗ್ಬಿಡುತ್ತೆ, ಅಥವಾ ಅವ್ರು ನಮ್ಮ ಭಾರತದ ಸ್ವತಂತ್ರ ಹೋರಾಟಗಾರರಿಗೆ ಬೆಂಬಲ ಕೊಡುವಂಥ ಚಾನ್ಸಸ್ ಭಾಳ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ರಷ್ಯಾ, ಬ್ರಿಟಿಷರಲ್ಲಿ ಶೋಷಣೆ ಮಾಡ್ತಾ ಇದ್ರಂತ ರಷ್ಯಾ ಗೊತ್ತ ತಕ್ಷಣ ರಷ್ಯಾ ಏನು ಮಾಡುತ್ತೆ, ಬಂದು ನಮ್ಮ ಸ್ವತಂತ್ರ ಹೋರಾಟಗಾರರಿಗೆ ಸಪೋರ್ಟ್ ಮಾಡೋದು, ಅವರಿಗೆ ಶಸ್ತ್ರಾಸ್ತ್ರಗಳು ಕೊಡೋದು, ಇವೆಲ್ಲ ಶುರು ಆಗ್ತವೆ. ಸುಮ್ಮನೆ ಅನ್ನೆಸೆಸರಿ ಬ್ರಿಟಿಷರಿಗೆ ತೆಲ್ಲವು ಇವೆಲ್ಲವು. ಅದಕ್ಕೆ ಬ್ರಿಟಿಷರು ಏನು ಮಾಡ್ಬಿಟ್ರು, ಪಟ್ ಅಂತ ಇಲ್ಲ ನಾವು ಒಳ್ಳೆ ಆಡಳಿತ ಕೊಡ್ತಾ ಇದ್ದೀವಿ ಭಾರತಕ್ಕೆ, ಇದೊಂದೇನೋ ಈ ಒಂದು ಕಾನೂನು, ಈ ಒಂದು 320th ಕಾನೂನು ಒಂದು ಇತ್ತು, ಅದು ಬೈ ಮಿಸ್ಟೇಕ್ ಉಳ್ಕೊಂಡಿತ್ತು, ಆ ಕಾನೂನನ್ನ ತೆಗಿತೀವಿ ಅಂತ ಪಟ್ ಅಂತ ತೆಗೆದ್ಬಿಟ್ರು. ಸೊ ಗಾಂಧೀಜಿಗೆ ಅವ್ರ ವೀಕ್ನೆಸ್ ಗೊತ್ತಿತ್ತು, ಅವ್ರಿಗೆ ಎಲ್ಲಿ ಹೊಡಿಬೇಕನ್ನೋದು ಗೊತ್ತಿತ್ತು, ಅವ್ರು ಎಲ್ಲಿ ಬಗ್ತಾರೆ ಅನ್ನೋದು ಗೊತ್ತಿತ್ತು. ಹೀಗಾಗಿ ಗಾಂಧೀಜಿ ಏನು ಮಾಡಿದ್ರು, ಅದನ್ನು ಇಂಟರ್ನ್ಯಾಷನಲ್ ಯೂಸ್ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಏನಾಗುತ್ತೆ, ಚಂಪಾರಣ ಸತ್ಯಾಗ್ರಹ ಆದಮೇಲೆ ಗಾಂಧೀಜಿ ಮೈ ಮೇಲೆ ಬಟ್ಟೆ ತೆಗೆದುಬಿಡ್ತಾರೆ. ಅವ್ರ ಮೊದಲೆಲ್ಲ ಸೂಟು ಬೂಟ್ ಹಾಕೋತಿದ್ರು, ತೆಗೆದುಬಿಟ್ರೆ ಬರೀ ಒಂದು ಪಂಚೆ ಸುತ್ತುಕೊಂಡ್ಬಿಡ್ತಾರೆ. ಅವಾಗೆಲ್ಲ ವಿದೇಶಿ ಪತ್ರಕರ್ತರೆಲ್ಲ ಜೂಮ್ ಮಾಡಿ ಫೋಟೋ ತೆಗಿತಾರೆ ಗಾಂಧೀಜಿ ತೆಗೆದು, ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯೂಸ್ ಆಗುತ್ತೆ, ಗಾಂಧೀಜಿ ಬಟ್ಟೆ ಬಿಚ್ಚಿದ್ದಾರೆ. ಅವಾಗ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಯಾಕೆ ಗಾಂಧೀಜಿ ಬಟ್ಟೆ ಬಿಚ್ಚಿದ್ರಿ? ಅವಾಗ ಅವ್ರು ಗಾಂಧೀಜಿ ಹೇಳ್ತಾರೆ, ಎರಡು ಕಾರಣ. ಒಂದು, ಬ್ರಿಟಿಷರ ಆಡಳಿತದಿಂದ ನಮ್ಮ ಭಾರತದ 90% ಇವತ್ತು ಜನರು ಬಡವರಾಗಿದ್ದಾರೆ, ಅವ್ರಿಗೆ ಹಾಕೊಳ್ಳೋಕೆ ಬಟ್ಟೆ ಇಲ್ಲ. ಹೀಗಾಗಿ ಅವರಿಗೆ ಬಟ್ಟೆ ಇಲ್ಲ ಅಂದ್ರೆ ನಾ ಹಾಕೊಂಡ್ರೆ ಏನು ಅರ್ಥ ಇದೆ? ನನ್ನ ಜನರು ಸಂಕಷ್ಟದಲ್ಲಿದ್ದಾಗ, ಅವ್ರಿಗೆ ಹಾಕೊಳ್ಳೋಕೆ ಬಟ್ಟೆ ಇಲ್ಲದಿದ್ದಾಗ ನಾನು ಸೂಟ್ ಬೂಟ್ ಹಾಕೊಂಡ್ರೆ ಏನು ಅರ್ಥ?
ಅದಕ್ಕೆ ನಾನು ಅವರಂಗೆ ಇರಬೇಕು, ತೆಗಿತಾ ಇದ್ದೀನಿ ಒಂದು. ಸೊ ನನ್ನ ಜನರ ಹಾಗೆ ಇರಬೇಕು, ತೆಗಿತಾ ಇದ್ದೀನಿ ಒಂದು. ಇದಕ್ಕೆ ಯಾರು ಕಾರಣ? ಇನ್ನೊಂದು ಏನಪ್ಪಾ ಅಂದರೆ, ಈ ಒಂದು ಬಡತನಕ್ಕೆ ಯಾರು ಕಾರಣ? ಬ್ರಿಟಿಷರ ಆಡಳಿತ ಕಾರಣ. ತಗೋ, ಮತ್ತು ಇದನ್ನು ಇಂಟರ್ನ್ಯಾಷನಲ್ ನ್ಯೂಸ್ ಆಯ್ತು. ಬ್ರಿಟಿಷರು ದೊಡ್ಡತಿಲ್ಲವಾಯ್ತು. ಅವರು ಬ್ರಿಟಿಷರು ಬಂದು, ಅಣ್ಣ ನಿನಗೆ ರೇಮಂಡ್ ಬೇಕಾ, ಪೀಟರ್ ಇಂಗ್ಲೆಂಡ್ ಬೇಕಾ, ನಿನಗೆ ಯಾವ ಬ್ರ್ಯಾಂಡ್ ಬೇಕು ಹೇಳೋಣ, ನಾವೇ ತಂದು ಕೊಡ್ತೀವಿ. 20,000 ಅಲ್ಲ 40,000 ಖರ್ಚಾಗಲಿ, ನಾವೇ ಬಟ್ಟೆ ತಂದು ಕೊಡ್ತೀವಿ, ದಯವಿಟ್ಟು ಬಟ್ಟೆ ಹಾಕೋಣ ಅಂದರೆ, ಬಟ್ಟೆ ಬೇಡ, ಬಟ್ಟೆ ಬೇಡ ಗಾಂಧೀಜಿ. ಎಲ್ಲರೂ ಬರೋರು ಗಾಂಧೀಜಿ ಫೋಟೋ ತೆಗಿಯೋರು, ಜೂಮ್ ಮಾಡಿ ಫೋಟೋ ತೆಗಿಯೋರು. ಆದರೆ ಮೊದಲೇ ಗಾಂಧೀಜಿ ನಮ್ಮ ಇಂಡಿಯಾದಾಗ ಇವೆಲ್ಲ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಈಗ ಎಕ್ಸ್ಪೋಸ್ ಮಾಡತ್ತಾವ. ಗಾಂಧೀಜಿ ಅವಾಗೇ ಎಕ್ಸ್ಪೋಸ್ ಮಾಡ್ಯಾರ, ಅವಾಗೇ ಸೂಪರ್ ಸ್ಟಾರ್ ಗಾಂಧೀಜಿ. ಯಾಕೆ ಬಟ್ಟೆ ತೆಗೆದ್ರು? ನಮ್ಮ ದೇಶದಲ್ಲಿ ಭಾಳಷ್ಟು ಜನರಿಗೆ ಹಾಕೊಳ್ಳೋಕೆ ಬಟ್ಟೆ ಇಲ್ಲ, ಹೀಗಾಗಿ ಅವ್ರ ಪ್ರತಿನಿಧಿ ನಾನು ಬಟ್ಟೆ ತೆಗಿತಾ ಇದ್ದೀನಿ. ಇದು ಕಾರಣ ಯಾರು? ಇದು ಕಾರಣ ಬ್ರಿಟಿಷರ ಆಡಳಿತ ನಡಿ, ಮತ್ತು ಬ್ರಿಟಿಷರಿಗೆ ವಾಚ್ ಮಾಡೋದು ಒಟ್ಟು. ಸೊ ದೀಸ್ ಆರ್ ದಿ ಟ್ಯಾಕ್ಟಿಕ್ಸ್. ನಾವು ಭಾಳ ಜನ ಏನು ತಪ್ಪು ತಿಳ್ಕೊಂಡಿವಿ, ಹೋರಾಟ ಅಂದ ತಕ್ಷಣ ಲಾಂಗು ಮಚ್ಚು ಬಂದೂಕು ಹಿಡ್ಕೊಂಡು ಹೋರಾಟ ಮಾಡಿದವನೇ ಶ್ರೇಷ್ಠ ಅನ್ಕೊಂಡ್ಬಿಟ್ಟಿವಿ. ಇತಿಹಾಸದಲ್ಲಿ ಇದೊಂದು ತಪ್ಪು ಕಲ್ಪನೆ ಇದೆ. ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋರಿ. ಈಗ ನಿಮ್ಮದು ಕುಟುಂಬ ಇದೆ, ನೀವು ದಿನ ಜಗಳಾಡ್ಕೊತ ಕುಂದ್ರಿ, ದಿನ ಜಗಳಾಡ್ಕೊತ ಕೂತ್ರಿ, ಏನಾಗ್ತದೆ ಪರಿಸ್ಥಿತಿ? ನಿಮ್ಮದು ಏನಾಗ್ತದೆ ಪರಿಸ್ಥಿತಿ? ಸಂಸಾರ ಉಳಿತವ? ಸಾಧ್ಯನೇ ಇಲ್ಲ. ಯುಕ್ತಿಯಿಂದ ಕೆಲಸ ಮಾಡಿ ನೀವು ಸಂಸಾರ ಗೆಲ್ಲಬೇಕಾಗುತ್ತೆ. ಹಾಗೇನೆ ಗಾಂಧೀಜಿ. ಇದು ನಮ್ಗೆ ಯಾಕೆ ಅರ್ಥ ಆಗಲ್ಲ ಅಂತೀನ? ಸ್ವಲ್ಪ ಲೈಟ್ ಹೋಗಿದೆ, ಕರೆಂಟ್ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮುಖ ಕಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಸ್ಲೈಡ್ ಮೇಲೆ ಫೋಕಸ್ ಮಾಡಿ. ನಿಮ್ಮ ಸಂಸಾರದಲ್ಲಿ ನೀವು ಜಗಳಾಡ್ಕೊಂತ ಬಡ್ದಾಡ್ಕೊತಿದ್ರೆ ಅದು ಉದ್ಧಾರ ಆಗಲ್ಲ. ಹಾಗೆ ದೇಶಕ್ಕೂ ಅನ್ವಯಿಸುತ್ತೆ, ಅಥವಾ ಇದು ವ್ಯಕ್ತಿಗೂ ಅನ್ವಯಿಸುತ್ತೆ. ಯಾವ ರಾಷ್ಟ್ರಗಳು ಅತಿ ಹೆಚ್ಚು ಯುದ್ಧಗಳು ಮಾಡ್ತಾವೆ, ಆ ರಾಷ್ಟ್ರಗಳ ಪರಿಸ್ಥಿತಿ ಗಂಭೀರ ಇದೆ. ತಿಲ್ಲ ಕೂಳಿಲೋಕ. ನಮಗೆ ಸ್ವತಂತ್ರನೂ ಬೇಕು. ಆಗಂತೇಳಿ ಎಲ್ಲ ಟೈಮಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಹೋಗ್ಬೇಕಂತ ಏನಿಲ್ಲ, ಯುಕ್ತಿಯಿಂದ ಕೆಲಸ ಮಾಡ್ಬೋದು. ಸೊ ಗಾಂಧೀಜಿ ಅವ್ರು ಹೆಂಗೆ ಬಿಲ್ಡ್ ಮಾಡ್ತಾರೆ ನೋಡೋಣ, ಮುಂದೆ ಹೇಳ್ತೀನಿ ನಾನು ನಿಮಗೆ. ಇದರಿಂದ ಕ್ಲಾಸ್ಗಳು ಭಾಳ ಇದೆ, ಗೊತ್ತಾಗ್ತಾ ಹೋಗುತ್ತೆ. ಇವೆಲ್ಲ ಡಿಫ್ರೆಂಟ್ ವೇಗಳು, ಅರ್ಥ ಆಯ್ತಾ? ಸೊ ಇದು ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಖೇಡಾ ಸತ್ಯಾಗ್ರಹ ಬರೋಣ ಈಗ. ಓಕೆ, ಸೊ ಗಾಂಧೀಜಿಯ ಚಂಪಾರಣ್ಯ ಸತ್ಯಾಗ್ರಹ ಮುಗಿತು, ಒಂದನೇ ಧಾರಾವಾಹಿ ಮುಗಿತು, ಒಂದನೇ ಧಾರಾವಾಹಿ ಯಶಸ್ವಿ ಆಯಿತು. ನೆಕ್ಸ್ಟ್ ಗಾಂಧೀಜಿ ಎರಡನೇ ಧಾರಾವಾಹಿ ಖೇಡಾ ಸತ್ಯಾಗ್ರಹ ಮಾರ್ಚ್ 11, 1918 ನೋಡಿ. ಓಕೆ, ಗುಜರಾತಲ್ಲಿ ಬರುತ್ತೆ ಖೇಡಾ ಎಂಬಲ್ಲಿ ಭೀಕರ ಬರಗಾಲ ಉಂಟಾದರೂ ಬ್ರಿಟಿಷರು ಅಧಿಕ ತೆರಿಗೆ ವಸೂಲಿ ಮಾಡುತ್ತಿದ್ದರು. ಆಗ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಸತ್ಯಾಗ್ರಹ ನಡೆಸಿದರು. ಬ್ರಿಟಿಷರು ಏನು ಹೇಳಿದ್ರು ನೋಡ್ರಿ, ಈ ವರ್ಷ ಬರಗಾಲ ಬಿದ್ದರೆ ಯಾವುದೇ ಕಂದಾಯ ಕಟ್ಟಬೇಡಿ ಅಂತ ಹೇಳಿದರು. ಮಳೆ ಬಂದರೆ ಕಂದಾಯ ಕಟ್ಟಿ ಅಂತ ಹೇಳಿದರು. ಓಕೆ, ಬರಗಾಲ ಬಿದ್ದಿದೆ, ಬರಗಾಲ ಬಿದ್ದರೂ ಕೂಡ ಕಂದಾಯ ಕಟ್ಟಿರೋದು ಬಂದುಬಿಟ್ರು. ಆಮೇಲೆ ನಮ್ಮ ರೈತರು ಭಾಳ ಹುಚ್ಚಿಡ್ಬಿಡ್ತು. ನೀವೇ ಹೇಳಿರಲ್ರಿ, ಬರಗಾಲ ಬಿದ್ದರೆ ಕಟ್ಟಬೇಡ ಅಂತ ಹೇಳಿರಿ, ಮಳೆ ಬಂದ್ರೆ ಅಷ್ಟೇ ಕಟ್ಟು. ಮೊನ್ನೆ ಒಂದು ಮಳೆ ಬಂದಿತ್ತಲ್ಲ, ಒಂದು ಮಳೆ ಬೆಳೆ ಆಗ್ತದೆ ಕಿಸಬಾಯಿ ಅಂದ್ರೆ ಹೊಲ ಮಾಡಿಲ್ಲ. ಬ್ರಿಟಿಷರಿಗೆ ಏನು ಗೊತ್ತು? ಕೆಂಪು ಮಂಗೆ ಅವಕ್ಕೇನು ಗೊತ್ತು ರೀ? ಇನ್ನೊಬ್ರು ಕಳ್ತನ ಮಾಡಿ ತಿಂದೇ ಗೊತ್ತವಕ್ಕೆ, ಸ್ವಂತ ದುಡಿದ್ರೆ ಗೊತ್ತಾಗ್ತವಕ್ಕೆ. ಮೊನ್ನೆ ಒಂದು ಮಳೆ ಬಂತಲ್ಲ, ಜುಲೈದಲ್ಲಿ ಒಂದು ಮಳೆ ಬಂತು, ಅಲ್ಲೊಂದು ಮಳೆ ಬಂತು, ಇಲ್ಲೊಂದು ಬಂತು ಅಂತ ಹೇಳಿ ಮಳೆ ಬಂತು. ಆ ಮಳೆಗೆ ಬೆಳೆದಲ್ಲೇನೋ ನಿಂತು ಬಿಡೋದು, ಒಂದು ಮಳೆ ಮೇಲೆ ಬೆಳೆ ಆಗ್ತದ. ಸೊ ಹೀಗಾಗಿ ನಾವು ರೈತರು ಕಂದಾಯ ಕಟ್ಟಲ್ಲ ಅಂತ ನಿಂತು ಬಿಡ್ತಾರೆ. ಈ ಹೋರಾಟ ಶುರು ಆಗುತ್ತೆ. ಆ ಹೋರಾಟದಲ್ಲಿ ಗಾಂಧೀಜಿ ಭಾಗವಹಿಸ್ತಾರೆ. ಇದರಲ್ಲಿ ಇನ್ನೊಬ್ಬ ಪ್ರಮುಖ ನಾಯಕರು ಕೂಡ ಭಾಗವಹಿಸ್ತಾರೆ, ವಲ್ಲಭಾಯ್ ಪಟೇಲ್ರು ಮತ್ತು ಮಹಾದೇವ್ ದೇಸಾಯಿ. ಗಾಂಧೀಜಿಯ ಸೆಕ್ರೆಟರಿ, ಇವರೆಲ್ಲ ಪರ್ಸನಲ್ ಸೆಕ್ರೆಟರಿ ಮಹಾದೇವ್ ದೇಸಾಯಿ, ಇವರೆಲ್ಲ ಭಾಗವಹಿಸಿ ಇದು ಮೊದಲ ಸಹಕಾರ ಚಳುವಳಿ, ಭಾರತದ ಮೊದಲ ಸಹಕಾರ ಚಳುವಳಿ. ಅಂದ್ರೆ ನಿಮ್ಗೆ ನಾವು ಸಹಕಾರ ಕೊಡಲ್ಲ. ಇಲ್ಲಿ ನೋಡಿ, ಯಾವುದೇ ಕಾನೂನು, ಈ ಹೋರಾಟದಲ್ಲಿ ಯಾವುದೇ ಕಾನೂನಿಲ್ಲ, ಕಾನೂನು ಭಂಗ ಮಾಡುವಂಥದ್ದೇನಿಲ್ಲ. ಇಲ್ಲಿ ನಾವು ನಿಮಗೆ ಸಹಕಾರ ಕೊಡಲ್ಲ. ನೀವೇನಂತ ಹೇಳ್ತಾ ಇದ್ರೆ ಟ್ಯಾಕ್ಸ್ ಕಟ್ ಅಂತ ಹೇಳ್ತಾ ಇದ್ದಾರೆ. ಟ್ಯಾಕ್ಸ್ ಕಟ್ಟಿ ಅನ್ನೋದು ಅದೊಂದು ಕಾನೂನಲ್ಲ, ಕಂದಾಯ ಕಟ್ಟಿ ಅಂತ ಸರ್ಕಾರದ ಆದೇಶ. ಸರ್ಕಾರ ಆದೇಶ ಮಾಡಿದೆ ಕಂದಾಯ ಕಟ್ಟಬೇಕಂತೇಳಿ, ಬಟ್ ನಾವು ಕಟ್ಟಲ್ಲ. ಅಸಹಕಾರ, ನಿಮಗೆ ನಾವು ಸಹಕಾರ ಕೊಡಲ್ಲ, ನಿಮಗೆ ನಾವು ಕೋಆಪರೇಟ್ ಮಾಡಲ್ಲ. ಸೊ ನಾನ್ ಕೋಆಪರೇಷನ್, ಅಸಹಕಾರ. ಹೀಗಾಗಿ ಇದು ಭಾರತದ ಮೊದಲ ಸಹಕಾರ ಚಳವಳಿ. ಯಾವುದು? ಖೇಡಾ ಸತ್ಯಾಗ್ರಹ. ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಇದೆಯಾ? ಖೇಡಾ ಸತ್ಯಾಗ್ರಹದ ಉದ್ದೇಶ, ಬರಗಾಲ ಬಿದ್ದಿರುತ್ತೆ, ರೈತರಿಗೆ ಕಂದಾಯ ಕಟ್ಟಂತವ್ರು ಒತ್ತಾಯ ಮಾಡ್ತಾರೆ, ನಾವು ಕಟ್ಟಲ್ಲ ಅಂತ ಹೋರಾಟ ಮಾಡ್ತಾರೆ. ಆ ಹೋರಾಟದಲ್ಲಿ ಗಾಂಧೀಜಿ ಮತ್ತು ವಲ್ಲಭಾಯ್ ಪಟೇಲರು ಭಾಗವಹಿಸ್ತಾರೆ. ಇದು ಕೂಡ ಯಶಸ್ವಿ ಆಗುತ್ತೆ. ಆಮೇಲೆ ಬ್ರಿಟಿಷರು ಆಯ್ತು ಬಿಡ್ರಪ್ಪ ಅಂದ್ರೆ ಕಂದಾಯ ಕಟ್ಟಬಿಡಿ ಅಂತ ಹೇಳ್ತಾರೆ. ಆವಾಗ ಯಾಕೆ ಅಂತ ಕೇಳ್ಬೋದು ನೀವು. ಮತ್ತೆ ಸೇಮ್ ಗಾಂಧೀಜಿ ಅದೇ ವೆಪನ್ಸ್ ಯೂಸ್ ಮಾಡ್ತಾರೆ. ಇವೆಲ್ಲ ಬ್ರಿಟಿಷರು ಮಾಡುವ ಶೋಷಣೆಗಳನ್ನು ಮತ್ತೆ ಇಂಟರ್ನ್ಯಾಷನಲ್ ಯೂಸ್ ಮಾಡ್ತಾರೆ, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯೂಸ್ ಮಾಡ್ತಾರೆ. ನ್ಯೂಸ್ ಮಾಡಿದಾಗ ಇಂಗ್ಲೆಂಡ್ ಮೇಲೆ ಒತ್ತಡ ಬೀಳುತ್ತೆ. ಅವ್ರು ಇಂಗ್ಲೆಂಡ್ದಾರ ಅಂತ ಇವ ಎಲ್ಲಿದ್ದು ಗಂಟೆ ಬಿದ್ದ ಮರ ನಮಗೆ ಇವ ಆಮೇಲೆ ಹಾಕೊಂಡು ರುಬ್ಬನು ಸ್ವಲ್ಪ ಯಾಕೋ ಈ ಒಂದು ಓವರ್ ನಡೆದ ಗಾಂಧೀಜಿ ಆಮೇಲೆ ರುಬ್ಬರ್ ಅಂತೇಳಿ ತಗೊಂಡ್ಬಿಡ್ತಾರೆ ಅವ್ರು. ಪಟ್ ಅಂತ ಆಯ್ತು ಕಟ್ಬೇಡಿ, ಯಾರೂ ಹೋರಾಟ ಮಾಡಬೇಡಿ, ದಯವಿಟ್ಟು ಮನೆ ಹೋರಿ, ಟ್ಯಾಕ್ಸ್ ಕಟ್ಬೇಡಿ, ಹೋರಿ. ಯಶಸ್ವಿ ಆಯಿತು, ಹೋರಾಟ ಯಶಸ್ವಿ ಆಯಿತು. ಓಕೆ, ಮೊನ್ನೆ ನೋಡಿರಲ್ಲ ನೀವು,
ಕೆ ಎಸ್ ಎಕ್ಸಾಮ್ಗೆ ರೀ ಎಕ್ಸಾಮ್ ಆಗ್ಬೇಕಂತ ಎಲ್ಲ ಹುಡುಗರು ಹೋರಾಟ ಮಾಡಿದ್ರು. CM ಸಿದ್ದರಾಮಯ್ಯವ್ರು ಘೋಷಣೆ ಮಾಡಿಬಿಟ್ರು, ಹೋರಾಟ ಮಾಡಿಬಿಟ್ರಪ್ಪ, ಮತ್ತೊಮ್ಮೆ ಎಕ್ಸಾಮ್ ಮಾಡ್ತೀವಿ, ಹೋರಿ ಎದ್ದು ಮನೆ ಹೋರಿ ಅಂತ. ಯಶಸ್ವಿ ಆಯ್ತು. ಹಾಗೆ ನೆಕ್ಸ್ಟ್ ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ ನೋಡೋಣ. ನೆಕ್ಸ್ಟ್ ಗಾಂಧೀಜಿಯವರ ಮೂರನೇ ಧಾರಾವಾಹಿ ಮೂರನೇ ಹೋರಾಟ ಮಾರ್ಚ್ 15, 1918 ನೋಡಿ. ಸೊ ಇದು ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ ಎರಡು ಒಮ್ಮೆ ನಡೆದಿದೆ. ಖೇಡಾ ಮತ್ತು ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ ಎರಡು ಒಂದೇ ವರ್ಷದಲ್ಲಿ ನಡೆದಿದೆ, 1918ರಲ್ಲಿ. ಇದು ಗಾಂಧೀಜಿಯವರ ಮೊದಲ ಉಪವಾಸ ಸತ್ಯಾಗ್ರಹ. ಇಲ್ಲಿ ಮೊದಲು ಉಪವಾಸ ಮಾಡ್ತಾರೆ, 4 days ಉಪವಾಸ ಮಾಡ್ತಾರೆ. ಗಾಂಧೀಜಿಯವರ ಮೊದಲ ಉಪವಾಸ ಸತ್ಯಾಗ್ರಹ ಉಪವಾಸ ಕೂತ್ಬಿಡೋದು, ನಮ್ಮ ಬೇಡಿಕೆ ಇಡೋವರೆಗೂ ನಾವು ಉಪವಾಸ ಮಾಡ್ತೀವಿ ಅಂತ ಕೂತ್ಬಿಡೋದು. ಗುಜರಾತ್ನ ಅಹಮದಾಬಾದ್ನ ಹತ್ತಿ ಗಿರಣಿ ಮಾಲೀಕರ ವಿರುದ್ಧ ಕಾರ್ಮಿಕರು 50% ಬೋನಸ್ ನೀಡಬೇಕೆಂದು ಮುಷ್ಕರ ನಡೆಸಿದ್ರು. ಅದಕ್ಕೆ ಅವ್ರು ಕೊಡೋದು ಅಂದ್ಬಿಡ್ತಾರೆ. ನಮಗೆ 50% ಬೋನಸ್ ಬೇಕಂತ ಕಾರ್ಮಿಕರು ಹೋರಾಟ ಮಾಡ್ತಿರ್ತಾರೆ. ಆದರೆ ಆ ಒಂದು ಅಲ್ಲಿ ಫ್ಯಾಕ್ಟ್ರಿ ಮಾಲೀಕರು ಇದಕ್ಕೆ ಒಪ್ಪಲ್ಲ. ನಿಮ್ಗೆ ಗೊತ್ತಿರಲಿ, ಇವರೆಲ್ಲ ಶ್ರೀಮಂತರು ಯಾವಾಗಲೂ ಆಳುವ ಸರ್ಕಾರ ಜೊತೆಗೆ ಅವ್ರದ್ದು ದೋಸ್ತಿ ಇರ್ತೈತಿ. ಮೋದಿ ಇರಲಿ, ರಾಹುಲ್ ಗಾಂಧಿ ಇರಲಿ, ಅರವಿಂದ್ ಕೇಜ್ರಿವಾಲ್ ಆಳಲಿ, ಅಥವಾ ಬ್ರಿಟಿಷರು ಇರಲಿ, ಚೀನಾದವ್ರು ಬಂದು ಆಳಲಿ, ಅಮೆರಿಕದವ್ರು ಬಂದು ಆಳಲಿ, ಯಾರೇ ಆಳಲಿ, ಆಳ್ವಿಕೆ ಮಾಡೋರ ಜೊತೆಗೆ ಶ್ರೀಮಂತರ ಜೊತೆಗೆ ಈ ಶ್ರೀಮಂತರದ್ದು ದೋಸ್ತಿ ಇರ್ತದೆ, ಫ್ರೆಂಡ್ಶಿಪ್. ಯಾಕಂದರೆ ಅವ್ರ ಬಿಸ್ನೆಸ್ ಉಳಿಬೇಕಂದ್ರೆ ಸರ್ಕಾರದ ಸಪೋರ್ಟ್ ಬೇಕಾಗುತ್ತೆ. 1000 ಕೋಟಿ ಬಿಸ್ನೆಸ್ ಉಳಿಬೇಕಂದ್ರೆ ಸರ್ಕಾರದ ಸಪೋರ್ಟ್ ಬೇಕು, ಇಲ್ಲಾಂದ್ರೆ ಉಳಿಯಲ್ಲ. ಹೀಗಾಗಿ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಿದ್ರು, ನಮ್ಮ ದೇಶದ ಶ್ರೀಮಂತರು ನಮ್ಮ ದೇಶದ ನಿಜವಾದ ಶತ್ರುಗಳು ಅಂತ. ಯಾಕಂದರೆ ಸ್ವತಂತ್ರ ಹೋರಾಟದಲ್ಲೆಲ್ಲ ಭಾಗವಹಿಸಿದ್ರು ಬಡವರು ಮತ್ತು ಮಧ್ಯಮ ವರ್ಗದವರು, ಶ್ರೀಮಂತರು ಬೀದಿಗೆ ಇಳಿಯಲ್ಲ. ಆದಷ್ಟು ಶ್ರೀಮಂತರು ಅವ್ರು ಕೂಡ ಫ್ರೆಂಡ್ಶಿಪ್ ಇರ್ತಿತ್ತು, ದೋಸ್ತಿ ಇರ್ತಿತ್ತು ಅವ್ರು ಕೂಡ. ಹಾಗೆಯೇ ಇಲ್ಲಿ ಗಿರಣಿ ಮಾಲೀಕರು ಬ್ರಿಟಿಷರು ಕೂಡ ಇವರೆಲ್ಲ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಅವ್ರದ್ದು ದೋಸ್ತಿ ಇತ್ತು. ಇವರೆಲ್ಲ ಸೇರಿಕೊಂಡು ಇವರು ನಮ್ಮ ಭಾರತೀಯರಾದರೂ ಕೂಡ ನಮ್ಮ ಭಾರತೀಯ ಕಾರ್ಮಿಕರನ್ನ ಶೋಷಣೆ ಮಾಡ್ತಾ ಇದ್ರು. ಇವರ ವಿರುದ್ಧ ಹೋರಾಟ ನಡೆಯುತ್ತೆ. ಸೊ ಹೋರಾಟದಲ್ಲಿ ಯಶಸ್ವಿ ಆಗಬೇಕಾಗುತ್ತೆ. ಕೈಗಾರಿಕಾ ಕಾರ್ಮಿಕ ಪರವಾಗಿ ಗಾಂಧೀಜಿಯವರು ಹೋರಾಟ ಮಾಡಿ ಸಂಬಳ ಹೆಚ್ಚು ಮಾಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ಐ ಥಿಂಕ್ 33% ಆಗುತ್ತೆ, ಕೊನೆಗೆ 50 ಆಗಲ್ಲ, 33% ಕೊಡ್ತೀವಿ ಅಂತ ಹೇಳ್ತಾರೆ. ಇದರ ಪ್ರಮುಖ ರೂವಾರಿಗಳೆಂದರೆ ಅಂಬಾಲಾಲ್ ಸಾರಾಭಾಯಿ ಮತ್ತು ಅವರ ಸಹೋದರಿಯಾದ ಅನಸೂಯಬ್ಬೆ. ಇವರು ಈ ಒಂದು ಹೋರಾಟದಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿದ್ದವರು. ಓಕೆ, ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು. ಇವ್ರ ಜೊತೆಗೆ ಗಾಂಧಿನೂ ಸೇರಿಕೊಂಡು ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಈ ಹೋರಾಟವನ್ನು ಯಶಸ್ವಿಗೊಳಿಸ್ತಾರೆ. ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಇದೆಯಾ? ಸೊ ಗಾಂಧೀಜಿಯ ಮೊದಲ ಸತ್ಯಾಗ್ರಹಗಳು ಗೊತ್ತಾಯ್ತಾ? ಗಾಂಧೀಜಿ ಮೊದಲ ಸತ್ಯಾಗ್ರಹ ಚಂಪಾರಣ್ಯ ಬಿಹಾರದಲ್ಲಿ ಬರುತ್ತೆ. ನೆಕ್ಸ್ಟ್ ಖೇಡಾ ಸತ್ಯಾಗ್ರಹ ಗುಜರಾತಲ್ಲಿ ಬರುತ್ತೆ. ನೆಕ್ಸ್ಟ್ ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ, ಅಹಮದಾಬಾದ್ ಮಿಲ್ ಸ್ಟ್ರೈಕ್, ಸೊ ಅದನ್ನು ಕೂಡ ಗುಜರಾತಲ್ಲಿ ಬರುತ್ತೆ. ಇವು 3 ಧಾರಾವಾಹಿಗಳು ಯಶಸ್ವಿ ಆಗ್ತವೆ. ಸೊ ಗಾಂಧೀಜಿಯವರು ಎಂಟ್ರಿ ಕೊಡಿದ ತಕ್ಷಣ ಯಶಸ್ವಿ ಆಗುತ್ತೆ. ಯಾಕಂದರೆ ಗಾಂಧೀಜಿಯವರು ಬ್ರಿಟಿಷರ್ ವೀಕ್ನೆಸ್ ಗೊತ್ತಿರುತ್ತೆ, ಎಲ್ಲ ಇಂಟರ್ನ್ಯಾಷನಲ್ ಯೂಸ್ ಮಾಡ್ತಾರೆ. ಹೀಗಾಗಿ ಬ್ರಿಟಿಷರಿಗೆ ಅದು ಭಾಳಷ್ಟು ಇನ್ಸಲ್ಟ್ ಆಗುತ್ತೆ. ಅವ್ರೇನು ಮಾಡ್ತಾರೆ, ಅನಿವಾರ್ಯವಾಗಿ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತಾರೆ. ಅಂದರೆ ಯಶಸ್ವಿ ಆಗುತ್ತೆ. ಸೊ ಈಗ ಗಾಂಧೀಜಿ ಧಾರಾವಾಹಿಗಳಲ್ಲಿ ಸಕ್ಸಸ್ ಆಗಿದ್ದಾರೆ ಅಂದರೆ ನೆಕ್ಸ್ಟ್ ಏನ್ರಿ ಗಾಂಧೀಜಿದು? 3 ಧಾರಾವಾಹಿ ಮಾಡಿದ್ರು, 3 ಧಾರಾವಾಹಿ ಯಶಸ್ವಿ ಆದವು, ಫುಲ್ ಬ್ಲಾಕ್ ಬಸ್ಟರ್. ಈಗ ನೆಕ್ಸ್ಟ್ ಏನು? ಗಾಂಧೀಜಿ ಸಿನಿಮಾಗೆ ಎಂಟ್ರಿ ಕೊಡ್ಬೇಕಾ? ಸೊ ಸಿನಿಮಾ ಸ್ಟಾರ್ ಆಗ್ಬೇಕಾಗ. ಸೊ ಗಾಂಧೀಜಿಯ ಮೊದಲ ಸಿನಿಮಾ ಅಸಹಕಾರ ಚಳವಳಿ 1919. ಓಕೆ, ಗಾಂಧೀಜಿಯ ಮೊದಲ ಬ್ಲಾಕ್ ಬಾಸ್ಟರ್ ಸಿನಿಮಾ, 100 days ಓಡಿದ ಸಿನಿಮಾ. ಅಂದರೆ ಗಾಂಧೀಜಿಯ ಮೊದಲ ಅತ್ಯಂತ ದೊಡ್ಡ ಹೋರಾಟ, ಜನಾಂದೋಲನ, ಅಸಹಕಾರ ಚಳವಳಿ ಪ್ರಾರಂಭ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಹೋರಾಟ ಇದೆ, ಖಿಲಾಫತ್ ಚಳವಳಿ. ಆ್ಯಕ್ಚುಲಿ ಇದು ಗಾಂಧಿ ಮಾಡಿದ್ದಲ್ಲ, ಬಟ್ ಗಾಂಧಿ ಸಪೋರ್ಟ್ ಮಾಡ್ತಾರೆ ಇದಕ್ಕೆ, ಗಾಂಧಿ ಬೆಂಬಲಿಸ್ತಾರೆ. ಗಾಂಧೀಜಿಯವರ ಬೆಂಬಲದೊಂದಿಗೆ ಖಿಲಾಫತ್ ಚಳವಳಿ ನಡೆಯುತ್ತೆ 1920. ಪ್ರಥಮ ಜಾಗತಿಕ ಮಹಾಯುದ್ಧದಲ್ಲಿ ಟರ್ಕಿಯ ಮುಸ್ಲಿಂ ಧರ್ಮಗುರುಗಳಾದ ಖಲೀಫರಿಗೆ ಬ್ರಿಟಿಷರು ಅವಹೇಳನಕಾರಿ ಮಾತುಗಳನ್ನು ಆಡ್ತಾರೆ, ಬಹಳಷ್ಟು ಇನ್ಸಲ್ಟ್ ಮಾಡ್ತಾರೆ. ಅಲ್ಲಿ ಟರ್ಕಿಯ ಧರ್ಮಗುರುಗಳಂದ್ರೆ ಇಡೀ ಜಗತ್ತಿನ ಮುಸ್ಲಿಮರು ಅವ್ರನ್ನ ಆರಾಧನೆ ಮಾಡ್ತಿರ್ತಾರೆ. ಅಂಥವ್ರಿಗೆ ಇವರು ಇನ್ಸಲ್ಟ್ ಮಾಡಿಬಿಡ್ತಾರೆ ಬ್ರಿಟಿಷರು. ಅವ್ರಿಗೆ ಅಲ್ಲಿ ಜಾಗ ಖಾಲಿ ಮಾಡಿಸೋದು, ಅವ್ರ ಆಸ್ತಿ ಪಾಸ್ತಿ ಜಪ್ತಿ ಮಾಡೋದು, ಇಂಥವೆಲ್ಲ ಮಾಡ್ತಾರೆ, ಏನೇನೋ ಮಾತಾಡೋದು. ಇದಕ್ಕೆ ಏನಾಗುತ್ತೆ, ಇಡೀ ಜಗತ್ತಿನ ಎಲ್ಲ ಮುಸ್ಲಿಮರು ರೊಚ್ಚಿಗೆದ್ದು ಇಡೀ ಮುಸ್ಲಿಮರು ಆಯಾ ರಾಷ್ಟ್ರಗಳಲ್ಲಿ ಅವ್ರವ್ರ ರಾಷ್ಟ್ರಗಳಲ್ಲಿ ಹೋರಾಟ ಮಾಡ್ತಾರೆ. ಇರಾನಲ್ಲಿ ಇರಾನ್ ಮುಸ್ಲಿಮರು, ಇರಾಕಲ್ಲಿ ಇರಾಕ್ ಮುಸ್ಲಿಮರು, ಭಾರತದ ಮುಸ್ಲಿಮರು ಕೂಡ ಹೋರಾಟ ಮಾಡಬೇಕಾ? ಹಾಗೆ ಭಾರತದಲ್ಲಿ ಈ ಹೋರಾಟದ ಮುಂದಾಳತ್ವ ವಹಿಸಿಕೊಂಡವರು ಶೌಕತ್ ಅಲಿ ಮತ್ತು ಮಹಮ್ಮದ್ ಅಲಿ, ಅಥವಾ ಅಲಿ ಸಹೋದರರು ಅಂತಲೇ ಕರೀತಾರೆ. ಅವರಿಬ್ಬರು ಅಣ್ಣತಮ್ಮರು, ಅಲಿ ಸಹೋದರರು ಅಥವಾ ಶೌಕತ್ ಅಲಿ ಮತ್ತು ಮಹಮ್ಮದ್ ಅಲಿ ಈ ಒಂದು ಖಿಲಾಫತ್ ಚಳುವಳಿ ಹೋರಾಟವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ಗಾಂಧೀಜಿಯವರ ಡೈರೆಕ್ಷನ್ ಕ್ಲಿಯರ್ ಇದೆಯಾ? ಸೊ ಇದರಲ್ಲಿ ನೇರವಾಗಿ ಗಾಂಧೀಜಿ ಭಾಗವಹಿಸಿಲ್ಲ, ಆದರೆ ಪರೋಕ್ಷವಾಗಿ ಗಾಂಧೀಜಿಯವರ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಗಾಂಧೀಜಿಯವರ ನೇತೃತ್ವದಲ್ಲಿ ಶೌಕತ್ ಅಲಿ ಮತ್ತು ಮಹಮ್ಮದ್ ಅಲಿ ಈ ಹೋರಾಟವನ್ನು ತೀವ್ರಗೊಳಿಸ್ತಾರೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ನೀವು ನಮ್ಮ ಗುರುಗಳಿಗೆ ಇನ್ಸಲ್ಟ್ ಮಾಡಿದ್ದೀರಾ, ಅದಕ್ಕೆ ನೀವು ಕ್ಷಮೆ ಕೇಳಬೇಕು ಅಂತ.
ಓಕೆ, ಯಾಕೆ ಗಾಂಧೀಜಿ ಇದಕ್ಕೆ ನಾವು ಮಾರ್ಗದರ್ಶನ ಮಾಡ್ತಾರೆ, ಯಾಕೆ ಸಪೋರ್ಟ್ ಮಾಡ್ತಾರೆ ಅಂದರೆ, ಸೊ ನಾವು ಮುಸ್ಲಿಮರ ಸಂಕಷ್ಟದಲ್ಲಿ ನಾವು ನಿಂತಾಗ ಅವರು ನಾವು ಒಂದಾಗಿ ನಾಳೆ ಸ್ವತಂತ್ರ ಹೋರಾಟ ಮಾಡೋಕ್ಕೆ ಈಸಿ ಆಗುತ್ತೆ. ನಮ್ಮ ಮಧ್ಯೆ ಒಡಕಿತ್ತು ಅಂದರೆ ನಮಗೇನು ಸಂಬಂಧ ಇಲ್ಲ ಬಿಡು, ಮುಸ್ಲಿಮರು ಮಾಡ್ಕೊಳ್ಳಿ ಅಂದ್ರೆ ಹಂಗಲ್ಲ. ನಾವು ಮುಸ್ಲಿಮರಿಗೆ ಒಂದು ಬೆಂಬಲ ಕೊಡೋಣ ಹಿಂದೂಗಳೆಲ್ಲ, ಅವಾಗ ಅವ್ರಿಗೆ ಏನು ಬರುತ್ತೆ, ನಮ್ಮ ಮೇಲೆ ನಂಬಿಕೆ ಬರುತ್ತೆ, ನಮ್ಮ ಜೊತೆಗೆ ಅವರು ಸೇರಿಕೊಂಡು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂತ. ಕ್ಲಿಯರ್ ಇದೆಯಾ? ಓಕೆ. ನೆಕ್ಸ್ಟ್, ಈ ಚಳುವಳಿ ರಾಷ್ಟ್ರೀಯ ಚಳುವಳಿಗೆ ನಾಂದಿ ಹಾಡುತ್ತೆ. ಈ ಒಂದು ಖಿಲಾಫತ್ ಚಳುವಳಿ ಮುಂದೆ ರಾಷ್ಟ್ರೀಯ ಚಳುವಳಿಗೆ ಮುನ್ನುಡಿ ಬರೆಯುತ್ತೆ. ನೆಕ್ಸ್ಟ್, ಹಿಂದೂ ಮುಸ್ಲಿಂ ಏಕತೆ ಹೋರಾಟಕ್ಕೆ ನಾಂದಿ ಆಯಿತು. ಯಾಕಂದರೆ ಹಿಂದೂ ಮುಸ್ಲಿಮರು ಒಗ್ಗಟ್ಟಾಗೋದಕ್ಕೆ ಇದೊಂದು ವೇದಿಕೆ ಆಯಿತು. ಆದರೆ ಮೊಹಮ್ಮದ್ ಅಲಿ ಜಿನ್ನಾ ಈ ಚಳುವಳಿಗೆ ವಿರೋಧ ವ್ಯಕ್ತಪಡಿಸ್ತಾರೆ. ಯಾಕಂದರೆ ಮೊಹಮ್ಮದ್ ಅಲಿ ಜಿನ್ನಾ ಗಾಂಧೀಜಿಯಲ್ಲಿ ಇರ್ತಾರೆ, ಅಲ್ಲಿ ವಿರೋಧ ಮಾಡೋದು. ಮೊಹಮ್ಮದ್ ಅಲಿ ಜಿನ್ನಾ ಸಮಸ್ಯೆನೇ ಇದೆ. ಗಾಂಧೀಜಿ ಏನು ಮಾಡ್ತಾರೆ ಅದಕ್ಕೆ ವಿರೋಧ ಮಾಡೋದು. ಯಾಕಂದರೆ ಸ್ವತಂತ್ರ ಹೋರಾಟಕ್ಕೆ ಮೊದಲು ಬಂದಿದ್ದು ಜಿನ್ನಾ ಬಂದು 4-5 ವರ್ಷದ ನಂತರ ಗಾಂಧೀಜಿ ಎಂಟ್ರಿ ಕೊಡ್ತಾರೆ ಸ್ವತಂತ್ರ ಹೋರಾಟಕ್ಕೆ. ಸೊ ಮೊಹಮ್ಮದ್ ಅಲಿ ಜಿನ್ನಾ ಅನ್ಕೊಂಡ್ಬಿಟ್ಟಿದ್ದಾರೆ, ನಾನೇ ಶ್ರೇಷ್ಠ, ಈ ಭಾರತದಲ್ಲಿ ನಾನೇ ಸ್ವತಂತ್ರ ಹೋರಾಟಗಾರ, ನನಗಿಂತ ದೊಡ್ಡ ಲೀಡರ್ ಯಾರಿಲ್ಲ ಅನ್ಕೊಂತಾರೆ. ಆದ್ರೆ ಮುಂದೆ ಗಾಂಧೀಜಿ ಕೆಲವೇ ವರ್ಷಗಳಲ್ಲಿ ಭಾಳ ಫೇಮಸ್ ಆಗ್ಬಿಡ್ತಾರೆ. ಅದು ಸಹಿಸ್ಕೊಳಕ್ಕಾಗಲ್ಲ ಮೊಹಮ್ಮದ್ ಅಲಿ ಜಿನ್ನಾಗೆ. ಹೀಗಾಗಿ ಮೊಹಮ್ಮದ್ ಅಲಿ ಜಿನ್ನಾ ಹೊಟ್ಟೆ ಕಿಚ್ಚುನಿಂದ ಏನಾಗುತ್ತೆ, ವೈಯಕ್ತಿಕ ದ್ವೇಷ ಮಾಡ್ತಾ ಶುರು ಮಾಡ್ತಾರೆ. ಇರಲಿ, ಈ ಚಳುವಳಿಯ ಮುಂದಾಳತ್ವ ವಹಿಸಿದವರು ಎಂ.ಎ. ಅನ್ಸಾರಿ. ನೋಡಿ, ಎಂ.ಎ. ಅನ್ಸಾರಿ ಕೂಡ ಈ ಚಳುವಳಿಯ ಮುಂದಾಳತ್ವವನ್ನು ವಹಿಸ್ತಾರೆ. ಅವರ ನೇತೃತ್ವ ಅಲಿ ಸಹೋದರರು ಮತ್ತು ಎಂ.ಎ. ಅನ್ಸಾರಿ ಅವರ ಮುಂದಾಳತ್ವದಲ್ಲಿ ನಡೆಯುತ್ತೆ. 1920 ಆಗಸ್ಟ್ 1ರಂದು ಬಾಲಗಂಗಾಧರ ತಿಲಕರು ನಿಮೋನಿಯಾ ಕಾಯಿಲೆಯಿಂದ ಮರಣ ಹೊಂದ್ತಾರೆ. ನಿಮಗೆ ಗೊತ್ತಿರಲಿ, ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ನೀವು ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ. ಹೋಮ್ ರೂಲ್ ಬಗ್ಗೆ ಮಾತನಾಡಿನಿ, ಸ್ವದೇಶಿ ಚಳುವಳಿ ಬಗ್ಗೆ ಮಾತನಾಡಿನಿ. ಅಲ್ಲೆಲ್ಲ ಬಾಲಗಂಗಾಧರ ತಿಲಕರ ಪಾತ್ರ ಬಹಳ ದೊಡ್ಡದಿದೆ. ಅವರು 1920 ಆಗಸ್ಟ್ 1ರಂದು ನಿಧನರಾಗ್ತಾರೆ. ಅದೇ ದಿನದಂದು ಏನು ಮಾಡ್ತಾರೆ, ಗಾಂಧೀಜಿ ಅಸಹಕಾರ ಚಳುವಳಿಗೆ ಘೋಷಣೆಯನ್ನು ಕೂಡ ಮಾಡ್ತಾರೆ. ಈ ಒಂದು ಬಾಲಗಂಗಾಧರ ತಿಲಕ್ ನಿಧನರಾದ ದಿವಸವೇ ಅಸಹಕಾರ ಚಳುವಳಿಗೆ ಘೋಷಣೆಯನ್ನು ಮಾಡ್ತಾರೆ. ಸೊ ಅವ್ರು ಯಾಕೆ ಮಾಡ್ತಾರೆ ಅಂದ್ರೆ, ಅದೇ ದಿನ ಅವರ ಸಾವು ಇತಿಹಾಸದಲ್ಲಿ ಉಳಿಲಿ, ಚಿರಾಯುವಾಗಿ ಉಳಿಲಿ. ಅವರ ಬಾಲಗಂಗಾಧರ ಅವ್ರನ್ನ ಬಹಳಷ್ಟು ಆರಾಧಿಸ್ತಿದ್ರು ಗಾಂಧೀಜಿ. ಇವರ ಬಹಳಷ್ಟು ದಾರಿಯಲ್ಲಿ ಹೋಗಿದ್ದಾರೆ ಅವರು. ಯಾಕಂದ್ರೆ ನಮ್ಮ ಭಾರತಕ್ಕೆ ಜನಾಂದೋಲನವನ್ನು ಮಾಡಕ್ಕೆ ತೋರಿಸ್ಕೊಟ್ಟಿದ್ದೆ ಫಸ್ಟ್ ಬಾಲಗಂಗಾಧರ ತಿಲಕ್. ಹೀಗಾಗಿ ಬಾಲಗಂಗಾಧರ ತಿಲಕ್ ಅವರ ಇತಿಹಾಸದಲ್ಲಿ ಅವರ ಹೆಸರು ಉಳಿಲಿ ಅಂತೇಳಿ ಅವರ ಸಾವಿನ ದಿವಸವೇ ಅಸಹಕಾರ ಚಳುವಳಿ ಘೋಷಣೆ ಮಾಡ್ತಾರೆ. ಹೀಗಾಗಿ ಅವರ ಒಂದು ಸ್ವತಂತ್ರ ಹೋರಾಟವನ್ನು ಜನರು ನೆನೆಸ್ಕೊಳ್ಳಿ ಅನ್ನೋದು ಗಾಂಧೀಜಿಯ ಉದ್ದೇಶ ಆಗಿತ್ತು. ಕ್ಲಿಯರ್ ಇದೆಯಾ? ಓಕೆ, ಎಸ್. ಸೊ ನೆಕ್ಸ್ಟ್, ಈಗ ಗಾಂಧೀಜಿಯ ನೀವು ಧಾರಾವಾಹಿಗಳು ನೋಡಿದ್ರಿ, ಅಂದರೆ ಚಂಪಾರಣ್ಯ ನೋಡಿದ್ರಿ, ಖೇಡಾ ನೋಡಿದ್ರಿ, ಅಹಮದಾಬಾದ್ ಸತ್ಯಾಗ್ರಹ ನೋಡಿದ್ರಿ. ಗಾಂಧೀಜಿಯಾಗಿ ನೆಕ್ಸ್ಟ್ ಸಿನಿಮಾ ನೋಡ್ಬೇಕಲ್ಲ, ಬ್ಲ್ಯಾಕ್ ಬಸ್ಟರ್ ಸಿನಿಮಾ, ಗಾಂಧೀಜಿಯ ಫಸ್ಟ್ ಸಿನಿಮಾ ಅಸಹಕಾರ ಚಳವಳಿ, ಮುಂದಿನ ಕ್ಲಾಸಲ್ಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಕ್ಲಾಸ್ಗಳ ಬಗ್ಗೆ ತಿಳಿಸಿ. ಐ ಹೋಪ್ ಯು ಆರ್ ಎಂಜಾಯಿಂಗ್ ದ ಕ್ಲಾಸ್. ನೀವು ಕ್ಲಾಸ್ನ ಎಂಜಾಯ್ ಮಾಡ್ತಾ ಇರೋದು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ.